ಅಸ್ತಿತ್ವ ಇರಲೇಬೇಕು, ಅದನ್ನೆಲ್ಲ ತಿಳಿಸಿದ. ಇದು ತಪ್ಪು ತಿಳ್ಕೊಂಡ್ರೆ ಅತ್ಯಂತ ಅಧೋಗತಿ ಆಗುತ್ತೆ, ಅಂಧಂತವಸ್ಸು ಮೊದಲಾದವುಗಳಾಗತ್ತೆ ಅಂತ ಹೇಳಿ ಶ್ರುತಿವಾಕ್ಯಗಳನ್ನೇ ಕೊಟ್ಟರು. ಇತ್ಯಾದಿ ಶ್ರುತಯೋಪಾನಂ ಶತಶೋತ್ರ ಸಮಂತತಃ. ನಾವು ಕೊಟ್ಟಿದ್ದು 2-3 ಇಲ್ಲಿ, ಇಷ್ಟೇ ಇಲ್ಲ, ಶತಶಃ. ಶತಶಬ್ದಕ್ಕೆ 100 ಅಂತ ಅರ್ಥ ಅಲ್ಲ, 1000 ಲಕ್ಷಾಂತರ ಅನಂತ ವೇದಗಳಿರೋದ್ರಿಂದ ಅವಿಷ್ಟು ಇದೇ ವಿಷಯ ಹೇಳೋದ್ರಿಂದ ಆ ಅರ್ಥವನ್ನು ಮಾಡಬೇಕು. ನಾತ್ಮ ಗೌಣ ಶ್ರುತೌ ಶ್ರುತಃ. ಅವರ ವಾದ ಏನು ಅಂದರೆ, ಇದು ಗೌಣ ಆತ್ಮ ಇದ್ದಾನೆ, ಆತವಾಚ್ಯ. ಈ ನಿರ್ಗುಣ ಬ್ರಹ್ಮ ವಾಚ್ಯನಲ್ಲ. ಗೌಣಾತ್ಮ ನಿರ್ಗುಣಾತ್ಮ ಜೀವ ಈಶ್ವರ ಐಕ್ಯ ಹೇಳೋದು, ಬ್ರಹ್ಮನಲ್ಲಿ 2 ಭಾಗ ಮಾಡೋದು ಮತ್ತೆ. ಅರ್ಥಾತ್ ಎಲ್ಲಿ ಅಭೇದ ಹೇಳಬೇಕು ಅಲ್ಲಿ ಭೇದ ಹೇಳ್ತಾರೆ, ಎಲ್ಲಿ ಭೇದ ಹೇಳಬೇಕು ಅಲ್ಲಿ ಅಭೇದ ಹೇಳ್ತಾರೆ. ಆದ್ದರಿಂದ ಗೌಣಾತ್ಮ, ಗೌಣಶ್ಚೇನ್ ಆತ್ಮಶಬ್ದ ತತ ಸೂತ್ರ. ಗೌಣ ಅಂದ್ರೇನು? ಸೆಕೆಂಡರಿ ಬ್ರಹ್ಮ. ಸೆಕೆಂಡರಿ ಬ್ರಹ್ಮ ಅಂದರೆ ಬ್ರಹ್ಮ. ಆದ್ದರಿಂದ ನಾವು ಹೇಳಿದ ಸರಿ ಅಂತ ಹೇಳಿದರೆ ಸರಿಯಲ್ಲ. ಏಕೆ? ಹೇಯತ್ವ ಅವಚನಾಚ್ಚೈವ ನಾತ್ಮ ಗೌಣ ಶ್ರುತೌ ಶ್ರುತಃ. ಎಲ್ಲೇ ಪರಮಾತ್ಮನ ಪ್ರಶ್ನೆ ಬಂದರೂ ಕೂಡ ಮುಖ್ಯವಾದ ಗುಣಪೂರ್ಣ ಪರಮಾತ್ಮನನ್ನೇ ಹೇಳ್ತಾ ಇದ್ದಾರೆ ಹೊರತು ಈ ಸೆಕೆಂಡರಿ ಬ್ರಹ್ಮ, ಪ್ರೈಮರಿ ಬ್ರಹ್ಮ ಅಂತೇಳಿ ಬ್ರಹ್ಮ ಇಲ್ಲ ಅಂತ ಹೇಳಿ. ಅದೇ ಒಂದೇ ಬ್ರಹ್ಮ, ಸಗುಣ ಸ್ಟೇಜ್ ಬೇರೆ, ನಿರ್ಗುಣ ಸ್ಟೇಜ್ ಬೇರೆ ಅಂತೀವಿ, ಬಡಿ ಸ್ಟೇಜ್ ಮೈಲ್ಗೆ ಸ್ಟೇಜ್ ಅಂತೀವಲ್ಲ, ಹಾಗೆ ಹೇಳ್ತಾರೆ. ಅದಲ್ಲ, ಪರಮಾತ್ಮನಿಗೆ 2 ಆ ರೀತಿ ಅಲ್ಲ, ಅಖಂಡ ಪರಮಾತ್ಮ. ಯಾವುದಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ದೋಷ ದೂರ. ಆದ್ದರಿಂದ ಹೇಳೋದು ಸರಿಯಲ್ಲ. ಹೇಯತ್ವ ಅವಚರಾಚ್ಚೈವ ಆತ್ಮ ಗೌಣ ಶ್ರುತೌ ಶ್ರುತಃ ಮತ್ತು ಹೇಳ್ತಾರೆ. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ. ಶ್ರುತಿವಾಕ್ಯ. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ. ಪರಮಾತ್ಮ ಒಬ್ಬನನ್ನು ತಿಳ್ಕೊಳ್ಳಿ, ಉಳಿದೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾರೆ. ಅತಿ ಮುಖ್ಯವಾದ ಯಾವುದು? ಅತಿ ಮುಖ್ಯವಾದದ್ದು ಪರಮಾತ್ಮ. ಅದೇ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಗುರು ಮಾನಸ ಮೀಶಪದೆ. ಅತ್ಯಂತ ಪ್ರಧಾನ ಪರಮಾತ್ಮ. ಯಾವುದೇ ಊರನ್ನು ಇಂಚು ಬೈ ಇಂಚು ನೋಡಿದ್ರೆ ಜಗತ್ತಲ್ಲಿ ಯಾರೂ ಸಿಗೋದಿಲ್ಲ. ಮುಖ್ಯವಾದ 4 ಮಾತು ನೋಡಿಬಿಟ್ಟೆ. ಕೆಲವರು ಸ್ಟೇಷನ್ ಹೋಗ್ತಾ ನೋಡಿರ್ತಾರೆ, ಊರು ನೋಡಿದ್ದೇನೆ ಅಲ್ಲಿ ನಿಂತಿರ್ತದೆ ಅಷ್ಟೇ. ಇಳಿದೋಡಕ್ಕೆಲ್ಲ ದೂರ ಹೋಗೋದ್ರಲ್ಲಿ ಸ್ಟಾಪ್ ನೋಡಿ, ಆ ಊರು ನೋಡಿದ್ದೇನೆ ಅಷ್ಟೇ. ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು ನೋಡಿರ್ಬೋದು. ಹಾಗೆ ಕೆಲವರಂತೂ ಮುಖ್ಯವಾದ ಒಂದು ಪದ ನೋಡಿರ್ತಾರೆ. ಪ್ರತಿಯೊಬ್ಬರೂ ನೋಡೋ ಶಕ್ತಿ ಯಾರಿಗೂ ಇಲ್ಲ. ಅಂಥ ಹೊತ್ತಿನಲ್ಲಿ ಏನು ತಿಳ್ಕೊಳ್ಬಾರ್ದು, ಅದೆಲ್ಲ ತಿಳ್ಕೊಂಡು ಅರ್ಥ ಇಲ್ಲ. ಯಾವುದಂತ ಪ್ರಧಾನ ವಸ್ತು ತಿಳ್ಕೊಬೇಕು. ವಿಶ್ವಕ್ಕೆ ಪ್ರಧಾನ ಯಾರು ಅಂತ ಕೇಳಿದರೆ ಪರಮಾತ್ಮ. ಆದ್ದರಿಂದ ಆತ್ಮ ಅಂತ ಹೇಳಿದ್ರು. ತಮೇವೈಕಂ ಜಾನಥ ಆತ್ಮಾನ ಅನ್ಯಾವಾಚೋ ವಿಮುಂಚ. ಅನ್ಯಾವಾಚ ಅಂದರೆ ಅನ್ಯ ವಿಷಯಕ ವಾಚ. ಬೇರೆ ದೇವತೆಗಳನ್ನು ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಬಿಟ್ಟುಬಿಡಿ, ಮುಖ್ಯವಾಗಿ ಪರಮಾತ್ಮನನ್ನೇ ತಿಳಿಬೇಕು. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ. ಅದು ಕೋಟ್ ಮಾಡ್ಬೇಕಾದ್ರೆ ಅಷ್ಟೇ ಮಾಡಿದರು. ಇತಿ ಚಹ ಉಕ್ತ ಹ್ಯಸೌ ಶ್ರುತಃ. ಯಾವ ವ್ಯಕ್ತಿ ಪರಮಾತ್ಮನ ಇಷ್ಟೆಲ್ಲ ಹೇಳಿದ ಮೇಲೆ ಈತನನ್ನ ಗೌಣ ಅಂತ ಕರೀಲಿಕ್ಕೆ ಸಾಧ್ಯತೆ ಇಲ್ಲ. ಉಳಿದನ್ನ ಹೇಯ ಅಂತ ಕರೆದರು, ಆತ್ಮನನ್ನು ಹೇಯ ಅಂತ ಕರೀಲಿಲ್ಲ. ಅಂದಮೇಲೆ ಅತಿ ಮುಖ್ಯವಾದ ಒಬ್ಬನೇ ಹೊರತು 2 ಜನ ಇಲ್ಲ ಅಂತಾಯಿತು. 2-3 ಭಾಗವೂ ಇಲ್ಲ, ವ್ಯಕ್ತಿಗಳು ಭೇದನೂ ಇಲ್ಲ, ವ್ಯಕ್ತಿಯಲ್ಲೂ ಭೇದ ಇಲ್ಲ. 2 ವ್ಯಕ್ತಿಯಲ್ಲಿ ಭೇದ. ವ್ಯಕ್ತಿ ಅನೇಕ ವ್ಯಕ್ತಿಗಳಿದ್ದರೆ ವ್ಯಕ್ತಿಗಳು ಭೇದ. ಒಬ್ಬರಲ್ಲೇ 2 ಸ್ಟೇಜ್ ಇದ್ದರೆ ಚಿಕ್ಕವನು ದೊಡ್ಡವನು ಇತ್ಯಾದಿ, ಅಲ್ಲಿ 2 ಸ್ಟೇಜ್. ದೇವರಿಗೆ ಆ ಸ್ಟೇಜ್ ಯಾವುದೂ ಇಲ್ಲ. ನವರ್ಧತೆ ಕರ್ಮಣ ನೋಕನೀಯ. ಪರಮಾತ್ಮ ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ. ಆಕಾಶ ಬೆಳೀತು ಅಂತ ಯಾರು ಹೇಳಿದವರಿದ್ದಾರ? ಇಲ್ಲ. ವಿಷ್ಣು ಪಾದ, ಇದಕ್ಕೆ ಬೆಳವಣಿಗೆ ಇಲ್ಲ ಅಂದಮೇಲೆ ವಿಷ್ಣು ಬೆಳವಣಿಗೆ ಎಲ್ಲಿರುತ್ತೆ? ಮುಕ್ತಾತ್ಮ ಕಥಂ ಗೌಣೋ ಹೇಯಪಕ್ಷೈ ಅಸೌ ಶ್ರುತಃ ಪರಿವಾರತೆಯ ಗ್ರಾಹ್ಯ ಅಪಿ ಹೇಯಾ ಪ್ರಧಾನತಃ. ಮತ್ತು ಉಳಿದ ವಾಕ್ಯಗಳನ್ನು ಬಿಟ್ಟಿಲ್ಲ. ಹೇಯ ಪದಾರ್ಥಗಳು ಅಂದ್ರೇನೋ ಮುಖ್ಯ ಅಲ್ಲ, ಅಮುಖ್ಯ ಅಂತ. ಅವನ್ನು ಪೂರ್ತಿ ಬಿಡಬೇಕಾಗಿಲ್ಲ. ಪರಿವಾರತೆಯ ಗ್ರಾಹ್ಯ. ಪರಿವಾರತೆಯ ಅವ್ರ ಗ್ರಾಹ್ಯರೇ ಹೊರತು ಏನಲ್ಲ. ಸ್ವಾಮಿಗಳು ಬರ್ತಾರೆ, 4 ಜನ ಪರಿವಾರ ಬರ್ತಾರೆ. ಯಾರನ್ನ ನಾವು ರಿಸೀವ್ ಮಾಡ್ತೀವಿ, ಅಟೆಂಡ್ ಮಾಡ್ತೀವಿ ಅಂದರೆ ಸ್ವಾಮಿಗಳನ್ನು. ಉಳಿದವ್ರನ್ನ ಬರೀ ನೋಡಿಬಿಟ್ಟಿದ್ರಂದ್ರೂ ಸಾಕು. ಅದು ಮುಖ್ಯ. ಅತಿ ಹೆಚ್ಚು ಸ್ವಾಗತ ಯಾರಿಗೆ ಸಲ್ಲಬೇಕೋ ಅವರಿಗೆ. ಆ ಪರಿವಾರ ಅಂಥೇಳಿ ಅವರಿಗೆ ಸೇರಿದ ಹೋದರೆ ಅವ್ರಿಗಿಲ್ಲ. ಆಗ ಫಸ್ಟ್ ಅವರು, ಸೆಕೆಂಡ್ ಪರಿವಾರದ ಹೊರತಾದ ಜನ. ಇದು ವ್ಯವಸ್ಥೆ ಇದೆ. ಅಂಥ ಹೊತ್ತಿನಲ್ಲಿ ಬುಡದ ದೇವತೆಗಳನ್ನು ಪೂರ್ತಿ ಬಿಡ್ಲಿಕ್ಕೂ ಬರೋದಿಲ್ಲ ಅಂದರೆ ದೇವ್ರನ್ನ ಹೇಗೆ ಬಿಡ್ಲಿಕ್ಕೆ ಬರುತ್ತೆ? ಸಾಧ್ಯನೇ ಇಲ್ಲ. ಪೂರ್ಣಸ್ಯ ದೇವರಲ್ಲಿ 2 ಭಾಗ ಯಾತಕ್ಕೆ ಮಾಡ್ಲಿಕ್ಕೆ ಬರೋದಂದರೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ.
ಒಂದು ಪೂರ್ಣಾಂಕದಿಂದ ಪೂರ್ಣಾಂಕವನ್ನು ತೆಗೆದರೆ ಉಳಿಯೋದೇನೋ ಪೂರ್ಣಾಂಕನೇ. ಮತ್ತು 10 ಒಂದು ಪೂರ್ಣಾಂಕ, 100 ಒಂದು ಪೂರ್ಣಾಂಕ, ಅದರಲ್ಲಿ 10 ತೆಗಿತಾನೆ. ಅವಾಗೇನಿರುತ್ತೋ 100ರಲ್ಲಿ 7 ತೆಗೆದ್ರೆ 90 ಇರುತ್ತೆ, ಅದು ಪೂರ್ಣಾಂಕನೇ. ಮತ್ತೆ ಅದರಲ್ಲಿ ಮತ್ತೆ 10 ಸೇರಿಸ ಮತ್ತೆ ಪೂರ್ಣಾಂಕನೇ. ಅಂದರೆ ಸೇರಿಸಿದರೂ ಪೂರ್ಣ, ತೆಗೆದರೂ ಪೂರ್ಣ. ಆ ದೃಷ್ಟಿಯಲ್ಲಿ ಎಂದೂ ಪರಮಾತ್ಮನ ಪೂರ್ಣತ್ವಕ್ಕೆ ಧಕ್ಕೆ ಇಲ್ಲ. ಸರಿಯಾಗಿ ತಿಳಿದಿರ್ಬೋದು. ಉದಾಹರಣೆಗೆ ಒಂದು ತುಂಬ ಕೆಂಡ ಇತ್ತು, ಒಂದು 8-10 ಇವೆಲ್ಲ ಉರಿತಾ ಇತ್ತು, ಒಂದು 4 ತೆಗೆದು ಹಾಕಿದ. ಈ ಕೈ ಇಟ್ಟು ನೋಡಿದರೆ ಏನು ಮಾಡುತ್ತೆ ಅದು? ಮತ್ತೆ ಸುಡುತ್ತೆ. ಎಷ್ಟೊಂದು ಕಡಿಮೆ ಆಗಿರ್ಬೇಕಲ್ಲ, ಅರ್ಥ ತೆಗೆದಿದ್ದೆ ಅದೆಲ್ಲ ಯಾಕೆ ಇಲ್ಲ. ಅದಕ್ಕೆ ಏನದು? ಬೆಂಕಿ ಅಂದರೆ ಬೆಂಕಿ ಅಷ್ಟೇ. ಚಿಕ್ಕ ಕಿಡಿ ಸಾಕು. ದೊಡ್ಡ ಒಂದು ಹತ್ತಿ ರಾಶಿಯಲ್ಲಿ ಸುಟ್ಟಾಕ್ಲಿಕ್ಕೆ ಯಾವುದು ಸಾಕು? ಅದು ಕಿಡಿ ಫಟ್ಟಂತ ಅಷ್ಟು ಜೋರ ಬಿಡೋದು. ಆದ್ದರಿಂದ ದೇವರು ಎಲ್ಲದನ್ನೂ ಇಟ್ಟಿದ್ದಾನೆ. ಭೇದ ಇಲ್ಲದ ಪದಾರ್ಥ ಇಟ್ಟಿದ್ದಾನೆ. ಇವರಿಗೆ ಗುಣಪೂರ್ಣ ಅಂತೀರಿ, ದೋಷ ದೂರ ಅಲ್ಲ ಅಂತ ಹೇಳ್ತೀರಿ, ದೋಷ ದೂರ ಅಂಥೇಳಿ ಸಾಕು ಸಾಧ್ಯ? ಒಂದು ಗುಣ ಇರಲೇಬೇಕಪ್ಪ. ಅಂದಮೇಲೆ ದೋಷ ಇರಬೇಕು. ನಮಗಿಂತ ಕಡಿಮೆ ಇದೆ ಅಂತ ಹೇಳೋಣ. ಬೇಕಾದ್ರೆ ದೋಷ ಏನಿಲ್ಲ ಅಂತ ಹೇಳಬಾರ್ದು. ಅಂತ ಕೇಳಿದರೆ ಹಾಲು ಬೆಳಗಿದೆ, ಚೂರು ಕಪ್ಪು ಹೇಳಿ ಅಂದರೆ ಚೂರು ಕಪ್ಪಿರಲಿ, ಇಲ್ಲವೇ ಇಲ್ಲ. ಎಷ್ಟು ಕಪ್ಪಿದೆ ಅದು? ಚೂರು ಕಪ್ಪಿಲ್ಲ. ದೋಷ ಇಲ್ಲೇ ಇಲ್ಲ. ಹೇಗಿಟ್ಟಿದ್ದಾನೆ ದೇವರ ಸೃಷ್ಟಿಯಲ್ಲಿ. ಇಂಥ ನಿರ್ದೋಷವಾದ ಹಾಲನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಏನಾಗಿರಬೇಕು? ಅವನಲ್ಲಿ ದೋಷ ಇದ್ದಿದ್ರೆ ಏನಾಗ್ತದೆ? ಪ್ರತಿಯೊಂದರಲ್ಲೂ ದೋಷ ಬರುತ್ತೆ. ಒರಿಜಿನಲ್ ತಪ್ಪಿದ್ರೆ ಜೀರಾಕ್ಸ್ ತೆಗೆದ್ರೆ ಏನು ಬರುತ್ತೆ? ಅದು ಈ ಕಾಟಕ್ಕೆ ಎಲ್ಲದರಲ್ಲೂ ಅದೇ ಬರುತ್ತೆ. ಆದ್ದರಿಂದ ದೇವರಲ್ಲಿ ಏನಿಲ್ಲ, ದೋಷ ಇಲ್ಲ. ಒಂದು ಸ್ವಗತ ಭೇದ ವಿವರ್ಜಿತ. ಬೆಂಕಿ ಎಲ್ಲಿಟ್ಟರೂ ಸುಡುತ್ತೆ, ಮೇಲೆ ಕೆಳಗೆ, ಅದು ಯಾವ ವ್ಯತ್ಯಾಸವೂ ಇಲ್ಲ. ಕೆಳಗಿಟ್ಟ ಮೇಲೆ ನಮ್ಮನೆ ಬೆಂಕಿ, ಬೇರೆಯವ್ರ ಮನೆ ಬೆಂಕಿ, ಏನೇನೇನೂ ಇಲ್ಲ. ನಾಯಿಗಳಾದರೂ ತಮ್ಮನೆ ಬೇರೆ ಮನೆ ಅಂತ ಹೇಳ್ಬೋದು. ಆದರೆ ದೇವರಿಗೆ ಎಲ್ಲಿದ್ದರೂ ಅದೇ ಕ್ವಾಲಿಟಿ, ಅದೇ ಇದೆ. ಬೆಂಕಿ ಕೆಳಗಿದ್ದರೂ ಸುಡುತ್ತೆ, ಮೇಲಿದ್ದರೂ ಸುಡುತ್ತೆ, ಸೈಡಲ್ಲಿದ್ದರೂ ಸುಡುತ್ತೆ. ಗೊತ್ತಾಯ್ತಾ? ಮುಟ್ಟಿದ್ರು ಸುಡುತ್ತೆ, ತಲೆ ಮೇಲೆ ಹಾಕ್ಕೊಟ್ಟು ಸುಡುತ್ತೆ. ನಾವು ಮುಟ್ಟಿದ್ರು ನಮ್ಮ ಸುಡುತ್ತೆ, ಅದು ನಮ್ಮ ಮೇಲೆ ಬಿದ್ದು ಅದು ನಮ್ಮನ್ನೇ ಸುಡುತ್ತೆ. ಅದೇನೋ ಏನೂ ಆಗಲ್ಲ. ಇವೆಲ್ಲ ಮ್ಯಾಜಿಕ್ ಇದು. ಇದೆಲ್ಲ ನೋಡಿದ ಮೇಲೆ ನಾವು ಯಾವ ನಾಕಾರ ನೋಡಿ ಹೇಳಿಬಿಡ್ತಾನವರು. ನೋಡಿ, ಇಲ್ಲಿ ಗುಣ ಇದೆ, ದೋಷ ಇದೆ. ಚಂದ್ರ, ಪೂರ್ಣಚಂದ್ರ ಅಂತೀವಿ. ದೋಷ ಇಲ್ವಾ? ಈ ಪೂರ್ಣ ಅಂದರೆ ದೋಷ. ಇಷ್ಟೇ ಅವ್ರಿಗೆ ಎಕ್ಸಾಂಪಲ್. ಹಾಲು ಹಾಕ್ಬಿಟ್ರಿ, ಹಾಗಿದ್ರೆ ವಿಷಯ ಹಾಕ್ಬಿಟ್ಟು ಫಾರಿಡಾನ್ ಒಂದು ಭಾಗ ಕೊಟ್ಟು ತೊಗೋತೀರ ಯಾರು? ಇಷ್ಟೇ ಇಷ್ಟು ಪರವಾಗಿಲ್ಲ. ತುಂಬ ಚೆಂದ ಸ್ಪೂನಲ್ಲಿ ಕೊಡ್ತೀನಿ ಅಂದರೆ ಅದೇ ಇಲ್ಲ. ಏನಿದೆ ನಮಗೆ ಕೊಲ್ಲೋ ಶಕ್ತಿ ಇದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವಸ್ತುಗಳನ್ನು ನಂಬಿದಷ್ಟು ದೇವರನ್ನೇ ಅಷ್ಟು ನಂಬಬೇಕು ನಾವೀಗ. ಅದರ ಇನ್ಫೈನೈಟ್ ಮಾಡಬೇಕು, ಅದರ ಇನ್ಫೈನೈಟ್. ಬೆಂಕಿಗೆ ಎಷ್ಟು ಗುಣ ಇದ್ದಾಗ ದೇವ್ರ ಗುಣ ಎಷ್ಟಿರ್ಬೋದು ಯೋಚನೆ ಮಾಡಿ. ಬೆಂಕಿಲಿ ಕೊನೆಯ ಪಕ್ಷ ಭಾರಿ ರಾಶಿ ಬೆಂಕಿ ಬೇರೆ, ನಾನು ಕಿಡಿ ಅಂತ ಹೇಳು ಸುಡೋ ಕಾಮನ್ ಆದರೂ ಕೂಡ ಕ್ವಾಂಟಿಟಿ ಏನಾಗುತ್ತೆ? ಕ್ವಾಲಿಟಿ ಸೇಮೇ, ಬೆಂಕಿ ಬೆಂಕಿನೇ. ಆದರೆ ಕ್ವಾಂಟಿಟಿ ವೈಸ್ ದೇವರಿಗೆ ಅದೂ ಇಲ್ಲ. ಎಷ್ಟು ಮೈನ್ಯೂಟೆಸ್ಟ್ ಪಾರ್ಟ್ ಆಫ್ ದಿ ಪರ್ಮನ್ ಈಸ್ ಆಲ್ಸೋ ಇನ್ಫೈನೈಟ್. ಮತ್ತು ಮೈನ್ಯೂಟೆಸ್ಟ್ ಇನ್ಫೈನೈಟ್, ಇದು ದೇವರ ಮ್ಯಾಜಿಕ್. ಅದು ತಿಳ್ಕೊಳ್ಳೋದಕ್ಕೆ ಮಹಿಮೆ ಅಂತ ಕರೆದರು. ಬೇರೆ ಕಡೆ ಇದೆಲ್ಲ ಚೂರು ಚೂರು ಕಾಣುತ್ತೆ ಬೇರೆ ಕಡೆಗೆ, ಆದರೆ ಪರಿಪೂರ್ಣವಾಗಿ ಕಾಣೋದೆಲ್ಲಿ ಅಂದರೆ ದೇವರಲ್ಲಿ ಮಾತ್ರ. ಹಾಂ, ಇವೆಲ್ಲ ಇದಷ್ಟು ಕೌಂಟ್ರ್ ಮಾಡ್ತಾರೆ ಈಗ. ದೇವರಲ್ಲಿ ಭೇದನೇ ಇಲ್ಲ ಅಂತ ಹೇಳಿದ ಮೇಲೆ ಎರಡಾಗಿ ಹಾಕ್ತಾನೆ. ಕೃಷ್ಣರಾಮ ರೂಪಕ್ಕೆ ಭೇದ ಇಲ್ಲ, ಮತ್ಸ್ಯ ಕೂರ್ಮಾದಿಗಳಿಗೆ ಭೇದ ಇಲ್ಲ. ಇನ್ನು ಪರಮಾತ್ಮ ಎಲ್ಲಿಟ್ಟು ಪರಮಾತ್ಮನಾಗಿ ಇರ್ತಾರೆ ಹೊತ್ತು ನಮ್ಮಲ್ಲಿ ಲೋಕದಲ್ಲಿ ಇಟ್ಬಿಟ್ಟಿದ್ದಾರೆ. ಈಗ ಬೇರೆ ಎಲ್ಲ ವರ್ಕರ್ಸ್ಗೂ ಕೂಡ ಟೈಮಿಂಗ್ಸ್ ಅಂತಿದೆ, ವರ್ಕಿಂಗ್ ಅವರ್ಸ್ ಅಂತಿದೆ. ಆ ವರ್ಕಿಂಗ್ ಅವರ್ಸಲ್ಲಿ ಮಾಡದೆ ಹೋದ್ರೆ ಬೇರೆ ಕಡೆ ಮಾಡಿ ಮನೇಲಿ ಮಾಡೋಂಗಿಲ್ಲ ಅವ್ರ ಕೆಲಸನ. ಅರ್ಥ ಆಯ್ತಾ? ಈಗ ಅಲ್ಲೇ ಮಾಡಬೇಕು, ಅಲ್ಲೇ ಇಟ್ಟು ಹೋಗ್ಬೇಕು ಫೈಲ್. ಮನೆಗೆ ಒಯ್ಯಾಗಿಲ್ಲ, ಅದನ್ನು ಅಪರಾಧ. ಅದು ಆ ಜಾಗ ಬಿಟ್ಟು ಒಯ್ಯಾಗಿಲ್ಲ. ಆದರೆ ಚೀಫ್ ಮಿನಿಸ್ಟರ್ ಎಲ್ಲಿ ಬೇಕಾದ್ರೂ ಸೈನ್ ಮಾಡ್ಬೋದು. ಹಾಲಿಡೇ ಮಾಡಿದಾಗ ಯಾವುದು ಡೇಟು, ಯಾವ ಪ್ಲೇಸು ಯಾವುದೂ ನೋಡೋದಿಲ್ಲ. ಯಾರ ಆತ ಸಿಗ್ನೇಚರ್ ಅಂದರೆ ಮುಗಿದೋಯ್ತು ಅಷ್ಟೇ. ಅದಕ್ಕೆ ವರ್ಕಿಂಗ್ ಅವರ್ಸ್ ಪ್ರಶ್ನೆ ಬರಲಿಲ್ಲ. ಯಾಕೆ 24 ಅವರ್ಸು ಚೀಫ್ ಎಲ್ಲಿದ್ದರೂ ಕೆಲಸ ಮಾಡ್ಬೋದು. ಅದಕ್ಕೆ ಸರ್ವ ದೇಶೇಶು ಕಾಲೇಶು ದೈಹಿಕ ಪರಮೇಶ್ವರ. ಪ್ರಧಾನಿ ಎಲ್ಲೇ ಇದ್ದರೂ ಕೂಡ ಬೇರೆ ದೇಶಕ್ಕೆ ಹೋದಾಗಲೂ ಇಂಡಿಯಾದ ಪ್ರಧಾನಿ ಅಂತಲೇ ಕರಿಬೇಕು, ಹೊರತೇನಿಲ್ಲ. ಅದಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ನಿಜವಾದ ಅರ್ಥದಲ್ಲಿ ನಾವು ನಿತ್ಯದಲ್ಲಿ ಕಾಣೋದನ್ನೇ ಮರೆತು ಬಿಡ್ತೇವೆ ಯೋಚನೆ ಮಾಡಬೇಕಾದ್ರೆ. ಹಾಗೆ ಮಾಡಬಾರದು. ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇ ಆಗ ವಿಷ್ಣು ಸಹಸ್ರನಾಮ ಯಾವುದೇ ಹೇಳಬೇಕಾದ್ರೂ ಭಕ್ತಿಯಿಂದ ಹೇಳ್ತಾರೆ. ಅಲ್ಲಿ ಪೂರ್ಣ ಪೂರೈತ ಪುಣ್ಯ. ನಮಗೆ ನಾವು ನೋನ್ ಪೂರ್ಣ ತೊಗೊಳೋದೇ ಇಲ್ಲ ನಾವು. ದೇವ್ರ ಪೂರ್ಣತ್ವ ಟೋಟಲಿ ಡಿಫರೆಂಟ್. ಅದು ಅಂಥ ಪೂರ್ಣ ಪರಮಾತ್ಮನಾಗಿದ್ದಾನೆ. ಆಗ ಭಕ್ತಿಗೆ ಒಳ್ಳೆಯ ಮಹತ್ವ ಬರುತ್ತೆ. ಇತಿ ಸ್ವಶೈವ ಪೂರ್ಣಸ್ಯ ಪೂರ್ಣೇ ಅಪ್ಯಯ ಉದಾಹೃತಃ. ಪೂರ್ಣನಾದ ಪರಮಾತ್ಮ ಪೂರ್ಣದಲ್ಲೇ ತನ್ನಲ್ಲೇ ಸೇರಬೇಕು, ಮತ್ತು ಬೇರೆ ಯಾರೂ ಸೇರ್ಲಿಕ್ಕೆ ಬರೋದಿಲ್ಲ. ಉಳಿದೆಲ್ಲ ಅಪೂರ್ಣ ಪದಾರ್ಥಗಳಲ್ಲಿ ಪೂರ್ಣ ಹೇಗೆ ಸೇರಿಸ್ತೀರಿ? ಗೊತ್ತಾಯ್ತಾ? ಪೂರ್ಣ ಎಲ್ಲಿ ಸೇರಬೇಕು? ಪೂರ್ಣದಲ್ಲೇ ಸೇರಬೇಕು. ಎಲ್ಲಿಂದ ಬರಬೇಕು? ಪೂರ್ಣದಿಂದನೇ ಬರಬೇಕು. ಆದ್ದರಿಂದ ಪರಮಾತ್ಮನ ಅದು ಪೂರ್ಣ ಇದು ಪೂರ್ಣ ಅಂದರೆ ಪೂರ್ಣಮದಃ ಪೂರ್ಣಮಿದಂ
ಅದಾದರೆ ಅದು ಅದು ಅಂತ ಅರ್ಥ ಅಷ್ಟೇ. ಇದು ಅಂದರೆ ಇದು ಅದು ಪೂರ್ಣ ಅಂದರೆ ಬೋಧರೂಪ ಪೂರ್ಣ, ಇದು ಪೂರ್ಣ ಅಂದರೆ ಅವತಾರ ರೂಪನೂ ಪೂರ್ಣ. ಅಥವಾ ಅಲ್ಲಿರೋ ರೂಪ ಪೂರ್ಣ, ಇಲ್ಲಿರೋ ರೂಪನೂ ಪೂರ್ಣ, ಮೇಲಿರೋ ರೂಪ ಪೂರ್ಣ, ಕೆಳಗಿರೋ ರೂಪನೂ ಪೂರ್ಣ. ಇದೆಲ್ಲ ಯೋಚನೆ ಮಾಡೋದು. ಇದು ಹಾವಿದೆ, ಎಲ್ಲ ಕಡೆ ಬಿಟ್ಟಿರೋ ಸಾಯಿಲ್ಲ ಮನುಷ್ಯ, ಅದು ಕಚ್ಚಿದರೆ ಸಾಯೋದು. ವಿಷಯ ಎಲ್ಲಿದೆ ಅದಕ್ಕೆ? ದೇವರು ಎಲ್ಲೆಲ್ಲೂ ಇಟ್ಬಿಡ್ತಾರೆ. ಈ ಚೇಳಿಗೆ ಎಲ್ಲಿದೆ? ಬಾಲದಲ್ಲಿದೆ, ಇದರಲ್ಲಿ ಮುಖದಲ್ಲಿದೆ, ಹಲ್ಲಲ್ಲಿ ಇಟ್ಟಿದ್ದಾರೆ, ಒಂದಕ್ಕೊಂದು ಇಟ್ಟಿದ್ದಾರೆ. ಅದಕ್ಕೆ ತಮಾಷೆ ದುರ್ಜನರಿಗೆ ಎಲ್ಲ ಕಡೆ ವಿಷಯ ಅಂತ ಹೇಳ್ಬಿಡ್ತಾರೆ. ದುರ್ಜನರು ಎಲ್ಲ ಪ್ರಾಣಿಗಳಿಗೆ ಪಾಪ ಎಷ್ಟೋ ವಾಸಿ, ಒಂದೊಂದು ಕಡೆ ವಿಷಯ ಇದೆ, ನಾವು ಕೇರ್ಫುಲ್ಲಾಗಿರ್ಬೋದು. ಇವನಿಗೆ ಮೈಯೆಲ್ಲ ವಿಷಯ ಇದೆ, ಮಾತು ಕೃತಿ ಪ್ರತಿಯೊಂದು ವಿಷಯ ಅಂತೇಳಿ ಸಮಾಜ ಸುಧಾಪಿಸ ಆ್ಯಕ್ಚುಲಿ ಫ್ಯಾಕ್ಟ್. ಆದರೆ ಮೈಯೆಲ್ಲ ವಿಷಯ ಇವನಿಗಾದರೆ ಮೈಯೆಲ್ಲ ಅಮೃತ ಪರಮಾತ್ಮ, ದೋಷದ ಹೆಸರೇ ಇಲ್ಲ. ಹಾಂ ಆಯ್ತಾ, ಮುಗೀತಲ್ಲ, ನಾವು ಮುಂದೆ ಹೋಗಿದೆ ಈಗಾಗಲೇ. ಮುಂದೆ ನೋಡಿ, ಕಥಂ ಮಾಯಾ ವ್ಯವಚ್ಛಿನ್ನ ಪೂರ್ಣೋ ಮುಖ್ಯತಯ ಭವೇತ್. ಹಾಗಲ್ಲ ರೀ, ನಾನು ಗಾಡ್ ಈಸ್ ಗಾಡ್ ಹೋಗ್ತೇವೆ ನಾವು. ನಿರ್ಗಣ ಮನೆಗೆ ಮಾಯ ಕವಿದು ಬಿಡುತ್ತೆ. ಮಾಯ ಕವಿದಾಗ ಏನಾಗಿಬಿಡುತ್ತದು? ಮಾಯೆ ಇಲ್ಲದ ಬ್ರಹ್ಮ, ಮಾಯೆ ಇರೋ ಬ್ರಹ್ಮ ಅಂತ ಆಗ್ತದೆ. ಕರೆದು ಒಂದು ಭಾಗ ಹೇಗೆ ಬರುತ್ತಾಗ? ಬ್ರಹ್ಮ ಪಾರ್ಟ್ಲೆಸ್ ಅಂತ ಕರೆದಾಗ ಏನಾಗಬೇಕದು? ಮುಟ್ಟಿದರೆ ಪೂರ್ತಿ, ಇಲ್ಲದೋದ್ರೆ ಇಲ್ಲ. ಅದು ಆ ರೀತಿ ಮಾಯೆ ಏನಾದರೂ ಬ್ರಹ್ಮನ ಕವಿದರೆ ಯಾವ ಬ್ರಹ್ಮ ಇಲ್ಲ ಈಗ? ಶುದ್ಧ ಬ್ರಹ್ಮ ಇಲ್ಲ, ಎಲ್ಲ ಮಾಯೆ ಒಳಗಾದ ಬ್ರಹ್ಮನೇ ಇರೋದು. ಇಂಥ ಬ್ರಹ್ಮನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ಮಾಯೆ ಎಷ್ಟು ದೊಡ್ಡದಿರ್ಬೇಕದು? ಈ ಬ್ರಹ್ಮನ ದೂರ ಕಳಿಸಿಬಿಟ್ಟು ಮಾಯೆಗೆ ಪೂಜೆ ಸಲ್ಲುತ್ತಾಗ ಬರೀ ತಪ್ಪುಗಳು ಸುರಿ ಮಾಡ್ಯಾದ. ಅಂದರೆ ಅದಕ್ಕೆ ಹೇಳಿದ್ವಿ, ಯಾವ ಒಂದಾಗಾದ್ರೂ ಸರಿ ಇರಬೇಕಲ್ಲ ಕೊನೆ ಪಕ್ಷ. ಹೇಳ್ತ ಕೆಳಗೆ ಏನು ಮಾಡಿದ್ರು ಕಲ್ತು ಬರೋದಿಲ್ಲ ಅಂತ ಹೇಳೋದಿಲ್ಲ, ಗೋತ್ರ ಕೊಟ್ಟರೆ ಏನು ಮಾಡಿದ್ರು ಬ್ಯಾಚ್ ಮಾಡಕ್ಕೆ ಬರೋದಿಲ್ಲ, ಅಷ್ಟು ದೋಷ ಇದೆ ಅಂತ ಹೇಳೋದಿಲ್ಲ. ಆ ಥರ ಇದೆ. ಅನಂತ ದೋಷ ದುಷ್ಟತ್ವ ಧ್ಯೇಯಂ ಮಾಯಾಮತಂ ಶುಭೈ. ಇದೆಲ್ಲ ಬ್ರಹ್ಮ ಅಖಂಡ, ನಾವು ಅಖಂಡ ಅಂತಲೇ ಹೇಳೋದು. ಅಖಂಡನಾದ ಬ್ರಹ್ಮ ಕೃಷ್ಣ ರೂಪ ಹೇಗೆ ತಗೋತಾನೆ? ಇಷ್ಟ್ಯಾಕೆ ಕಾಣುತ್ತಾನೆ? ಅಥವಾ ಅಚಿಂತ್ಯಾದ್ಭುತ ಶಕ್ತಿ ದೇವರು, ಅದೇನು ಸಮಸ್ಯೆ ಇಲ್ಲ. ಅದನ್ನು ಆ ಶಕ್ತಿ ಯಾರಿಗೆ ಹೋಗ್ತದೆ? ಮಾಯೆಗೆ ಅಚಿಂತ ಹೇಗೆ ಹೇಳ್ಬಿಡ್ತಾರೆ ಆ ಶಕ್ತಿಗೆ. ಇಂಥ ಬ್ರಹ್ಮನ ಹೇಗಟ್ಟ? ಅದು ಮಾಯೆ, ಅದು ಮಾಯೆ ಗ್ರೇಟ್ನೆಸ್. ಅದೇ ಬ್ರಹ್ಮನ್ ಗ್ರೇಟ್ನೆಸ್. ಅಥಾತೋ ಮಾಯಾ ಜಿಜ್ಞಾಸ ಅಂತ ಇರಬೇಕಾಗಿತ್ತು ಬ್ರಹ್ಮಸೂತ್ರ. ಏನಂತ ಇರಬೇಕಾಗಿದ್ದರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಇರೋದಿಲ್ಲ. ದೊಡ್ಡದು ಯಾವುದು? ಮಾಯೆ. ಅಥಾತೋ ಮಾಯಾ ಜಿಜ್ಞಾಸ ಅಂತ ಮಾಡಬೇಕಾಗಿತ್ತೆ ಹೊರತು ಏನಾಗ್ತಿರ್ಲಿಲ್ಲ, ಅದು ಬ್ರಹ್ಮ ಜಿಜ್ಞಾಸೆ ಆಗೋದೇ ಇಲ್ಲ. ಇದಂಚ ಪದಂಚ ನಿರ್ಗುಣ ಇತಿ ಕಥಂ ಗೌಣಂ ವದಿಷ್ಯತಿ. ನಿರ್ಗುಣ ಅನ್ನೋ ಪದ ಗೌಣ ಸಾಧ್ಯ ಇದೆ ಈಗ? ಸಾಧ್ಯ ಇಲ್ಲವೇ ಇಲ್ಲ. ಆ ವಸ್ತುವಿಗೆ ಎರಡು, ನಿರ್ಗುಣ ಅಂತ ಪ್ರಾಕೃತಗುಣ ವರ್ಜಿತ, ಸಗುಣ ಅಂದರೆ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ವ್ಯತ್ಯಾಸನೇ ಇಲ್ಲ, ಕ್ಲೀನ ಹೇಳಿದಾಗಾಯ್ತು. ಗುಣಾಭಾವೋಪಲಕ್ಷ್ಯಂ ಚೇತ್ ಪದಂ ತದಪಿ ವಾಚಕಂ. ಹಾಗಿದ್ದರೆ ಗುಣಾಭಾವ ಹೇಳ್ತಕ್ಕಂಥ ಪದ ಕೂಡ ಆತಂತಾನೆ ಹೇಳಬೇಕು. ಈ ಮಧ್ಯೆ ಹೇಳೋ ಗುಣ ಬಂತಲ್ಲ ಒಂದಾಗಿದ್ದರೆ ಆ ಪದದಿಂದ ಹೇಳಲ್ಪಡಬೇಕಂತ ಕೂಡ ಬಂತಲ್ಲ. ಅದು ಅಬ್ಸಲ್ಯೂಟ್ಲಿ ಹೇಳೋ ಮಾತು ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಅಥೋ ಅನವಸ್ಥಿತಿ ಮುಖ ಸರ್ವದೋಷ ಮಹಾಸ್ಪದಂ ಕಥಂ ಏತನ್ಮತಂ ಸದ್ಭಿಃ ಆದ್ರಿಯೇತ ವಿಚಕ್ಷಣೈ. ಆದ್ದರಿಂದ ಅಥೋ ಅನಂತ ಅನವಸ್ಥಿತಿ, ಒಂದೆರಡು ಅಥೋ ಅನವಸ್ಥಿತಿ ಮುಖ ಸರ್ವದೋಷ ಮಹಾಸ್ಪದ. ಒಂದೆರಡು ದೋಷ ಇದ್ದರೆ ಬಿಟ್ಟುಬಿಡ್ತಾರೆ, ಎಲ್ಲ ದೋಷಗಳು ಸ್ವಲ್ಪ ಇಲ್ಲ, ಮಹಾಸ್ಪದ ತುಂಬಿ ತುಳುಕ್ತಾ ಇವೆ. ಅರ್ಥ ಆಯ್ತಾ ಈಗ? ಅಂದಮೇಲೆ ಇಂಥ ಬ್ರಹ್ಮನ ಯಾಕೆ ಒಪ್ಲಕ್ಕೆ ಬರುತ್ತೆ, ಹೇಳಕ್ಕೆ ಬರುತ್ತಾ ಅಂತ ಕೇಳಿ. ಈ ತೀರಾ ವರ್ಸ್ಟ್ ಫಲ ಕೂಡ ಹೀಗಿರೋದಿಲ್ಲ. ನಿಮ್ಮ ಬ್ರಹ್ಮ ವರ್ಸ್ಟ್ ಆಫ್ ದಿ ವರ್ಸ್ಟ್ ಆಗ್ತಾನೆ ಏನೋ. ಅದೇ ಮಾತೇ ಬಂದಿರೋದು. ಅನವಸ್ಥಿತಿ ಮುಖ ಸರ್ವದೋಷ ಮಹಾಸ್ಪದಂ ಕಥಮೇತನ್ಮತಂ ಸದ್ಭಿ ಆದ್ರಿಯೇತ ವಿಚಕ್ಷಣೈ. ಆದ್ದರಿಂದ ವಿಚಕ್ಷಣರು, ತಿಳುವಳಿಕೆ ಇರೋರು, ಸಜ್ಜನರು, ಅಂಥವ್ರಿಗೆ ಹೇಗೆ ಒಪ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ವಾದಿಸಿಂಹ ಬುದ್ಧಿಸಾಗರ ಬಂದರು, ಓಡೋಗ್ಬಿಟ್ರು. ತಿರುಗು ಪಂಡಿತಾಚಾರ್ಯ ಬಂದರು, ಶಿಷ್ಯರಾದರು. ಅದು ವಿಚಕ್ಷಣರು. ತಿಳುವಳಿಕೆ ಇದ್ದವ್ರು ಏನು ಮಾಡ್ತಾರೆ? ಒಳ್ಳೆಯದನ್ನು ಆರಿಸ್ಕೋತಾರೆ. ಅವಾಗ ತಿಳುವಳಿಕೆ ಇದ್ದವ್ರು ಏನು ಮಾಡ್ತಾರೆ? ಇವತ್ತು ನೋಡಿ, ಕುಡಿಬೇಡಿ ಅಂದರೆ ಎಷ್ಟು ಜನ ಬಿಡ್ತಾರೆ? ಆಗಿದ್ದಾರೆ ಕುಡಿಯೋರು ಬಿಟ್ಟಿದಾರ? ಸತ್ರೂ ಪರವಾಗಿಲ್ಲ ಕುಡಿತೀವಿ ಅಂತ ಹೇಳ್ತಾರೆ. ಏನು ಎಷ್ಟು ದೋಷ ಹೇಳಿ ಆಗ್ಬೋದು, ನಾವು ಕುಡಿಯೋದು ಬಿಡೋದಿಲ್ಲ ಅಂತಾರೆ. ಅಷ್ಟು ಅಡಿಕ್ಟ್ ಆಗ್ತಾರೆ. ಅಂದಮೇಲೆ ಶುಭ ಅಂದರೆ ಒಳ್ಳೆಯವರು, ಸ್ವರೂಪತಃ ಒಳ್ಳೆಯವರಾದರು ಅಂತ. ಸ್ವರೂಪತಃ ಒಳ್ಳೆಯವರು, ದೈವಿ ಸಂಪತ್ತಿನವರು, ಇದನ್ನು ದೂರ ಇರಬೇಕು. ಗೊತ್ತಾಯ್ತು? ಮಡಿಯವರು ಮುಟ್ಟೋದಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ನಮ್ಗೆ ಒಳ್ಳೆಯವರು ಕೆಟ್ಟವರು ಅರ್ಥ ಆಗುತ್ತಲ್ಲ, ಮಡಿ ಗಿಡಿ ಅಂತ ಅರ್ಥ ಆಗುತ್ತಲ್ಲ, ಅಷ್ಟು ಮಾಡಿದ್ರು ಆಯಿತು.
ಕಥಮೇತನ್ಮತಂ ಸದ್ಭಿ ಆದ್ರಿಯೇತ ವಿಚಕ್ಷಣೈ. ಆದ್ದರಿಂದ ವಿಚಕ್ಷಣ ಅಂದರೆ ತಿಳುವಳಿಕೆ ಇರೋನು, ಭಾರಿ ವಿದ್ವಾಂಸ, ಸ್ವರೂಪತ ಸಜ್ಜನ. ಬಿಡದವರಾದರೆ ಅರ್ಥ ಆದರೂ ಕೂಡ ದುರ್ಜಾದರೂ ಬಿಡೋದಿಲ್ಲ, ಹಠ ಅವರಿಗೆ, ದುರಾಗ್ರಹ ಆದ್ದರಿಂದ ಬಿಡೋದಿಲ್ಲ. ಇವರಿಗೆ ಆಗ್ರಹ ಇಲ್ಲ, ಸಜ್ಜನರಿಗೆ ಏನಿಲ್ಲ, ಎಷ್ಟೇ ಒಂದು ವಿಷಯವನ್ನು ಹೇಳಿರಲಿ ತಪ್ಪು ಅಂತ ಗೊತ್ತಾದ ತಕ್ಷಣ ಬಿಟ್ಟುಬಿಡ್ತಾರೆ, ಇಷ್ಟು ಸಾಕಾಗತ್ತೆ ಅಂತ ಅನ್ನೋದಿಲ್ಲ. ನಚ ಹೋಗಿ ರಾಂಗ್ ರೂಟಲ್ಲಿ ಬಂದಿರ್ತಾನೆ, ಯಾರೋ ಹೇಳ್ತಾರೆ ಇಲ್ಲ ಇಷ್ಟು ದೂರ ಬಂದಿದ್ದೀರಿ, ಸ್ವಲ್ಪ ದೂರ ಹೋಗ್ಬಿಡಿ, ಎಲ್ಲಿ ಇಲ್ಲದ ದೂರಗೆ ಅವ್ರು ಎಷ್ಟು ದೂರ ಹೋಗೋದಿಲ್ಲ ಗೊತ್ತಾ, ಇಮ್ಮಿಡಿಯೇಟ್ಲಿ ಸ್ಟಾಪ್ ಮಾಡ್ತಾರೆ. ಮೊದಲನೇ ಕೆಲಸ ಫಸ್ಟ್ ಏನೋ ಒಂದೀಗ ಸರಿ ದಾರಿ ಡೈವರ್ಟ್ ಆಗೋದು, ಸ್ವಲ್ಪ ಸುಮ್ಮನೆ ಹೋಗ್ಬೇಡ ಅಂತ ಹೋಗೋದಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಹೋಗ್ಬೇಡ, ಯಾರು ಹೋಗ್ತಾರೆ, ಯಾವಾಗ ಹೋಗ್ತಾರೆ, ಟರ್ನಿಂಗ್ ಸಿಗೋವರೆಗೂ ಹೋಗ್ತಾರೆ. ಹಾಗೆ ಹಿಂದಕ್ಕೆ ಹೋಗೋಕ್ಕೆ ಜಾಗ ಇಲ್ಲ ಅಂತ ಕೇಳಿದ್ರೆ ವೆರಿ ಫಸ್ಟ್ ಟರ್ನಿಂಗೇ ತಗೋತಾರೆ, ಬಿಡೋದಿಲ್ಲ. ಯಾಕೆ ತಪ್ಪು ಇನ್ನೂ ತಪ್ಪು ಬರಬಾರ್ದು. ಅದಕ್ಕೊಂದು ಮಾತು ಹೇಳ್ತಾರೆ, ಆದದ್ದೆಲ್ಲ ಹೊಡಿತೆ ಆಯ್ತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಇನ್ನಾದರೂ ಒಳ್ಳೆ ಹಾದಿ ಹಿಡಿ. ಆ ಒಳ್ಳೆ ಹಾದಿ ಹಿಡಿಲಿಕ್ಕೆ ಉದಾಹರಣೆಗೆ ಯಾವುದೋ ತಿಂತಿರ್ತಾರೆ, ಇದರಲ್ಲಿ ಏನೋ ಬಿದ್ದಿದೆ ಅಂತಾರೆ, ನೋಡೋದು ಅಲ್ಲೇ ಇಮ್ಮಿಡಿಯೇಟ್ ಸ್ಟಾಪ್ ಮಾಡ್ತಾರೆ. ಇವರಿಂದೆರಡು ನೋಡ್ತೀನಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಸ್ಟಾಪ್ ಅಂದರೆ ಸ್ಟಾಪ್ ಅಷ್ಟೆ. ಅದಕ್ಕೆ ಯಾವುದು ನಿಷಿದ್ಧ ಅಂತ ಹೇಳಿರ್ತಾರೆ, ಎಲ್ಲ ಇನ್ನಿಲ್ಲ ಕೊಟ್ಟು ನಿಷಿದ್ಧ ಅಂದರು ಬಿಟ್ಬಿಡೋದು ಅಷ್ಟೆ. ನಿಷಿದ್ಧ ಅಂದರೆ ಯಾಕೆ ಔಷಧಿ ಯಾವುದು ಪ್ರಿಸ್ಕ್ರೈಬ್ಡ್ ಮೆಡಿಸನ್ ಅಲ್ಲದೆ ಹೋಗಿಬಿಟ್ರೆ ತೊಗೊಂಡ್ರೆ ಅಪಾಯ ಇರುತ್ತೆ. ಹಾಗೆ ಅಲ್ಲ ಅಂದ್ರೆ ಅಲ್ಲ, ದುಡ್ಡು ಕೊಡ್ತಾರೆ, ಏನು ಕಾರಣ ಕೂಡ ಹೇಳೋದಿಲ್ಲ, ಇವು ಅಷ್ಟು ದುಡ್ಡು ಕೊಟ್ಟೆ ಇಷ್ಟು ದುಡ್ಡು ಕೊಟ್ಟೆ, ಏನು ಇಲ್ಲೇ ಇಲ್ಲ, ಎಷ್ಟೇ ಇದ್ದರೂ ಬಿಸಾಕು ಫಸ್ಟ್ ಅಂತ ಹೇಳ್ತಾರೆ. ಕಥ ಅನವಸ್ಥಿತಿ ಮುಖ ಅಂತ ಹೇಳಿದ್ದರಿಂದ, ಅನವಸ್ಥಾ ದೋಷ ಎಂಥ ದೋಷ ಅದು, ಇನ್ಫೈನೆಟ್ಲಿ ಬೆಳೆದೋಗಿರೋದು. ಅಂಥ ದೋಷದಿಂದ ಎಲ್ಲ ದೋಷ ಅದು ಮಹಾಸ್ಪದಂ. ಕಥಮೇತನ್ಮತಂ ಸದ್ಭಿ ಆದ್ರಿಯೇತ ವಿಚಕ್ಷಣೈ. ಆದ್ರಿಯೇತ ಅಂದರೆ ಆಧರಿಸಲಿಕ್ಕೆ ಹೇಗೆ ಸಾಧ್ಯ, ಆದರ ಆದ್ರಿ, ಇದು ಆಧರಿಸಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ನಚ ಸಾಂಖ್ಯ ನಿರಾಕೃತ್ಯ ಸೂತ್ರಾಣಿ ಏತಾನಿ ಅಚೀಕೃಪತ್ ಭಗವಾನ್ ನಹಿ ಅಶಬ್ದತ್ವ ಪ್ರಧಾನೇ ಅಂಗೀಕರೋತ್ಯಸೌ. ಇದಿಷ್ಟು ಏನು ಮಾಡಿದ್ರು ಗೊತ್ತೋ ಅವರು, ಸಮನ್ವಯಾಧ್ಯಾಯದಲ್ಲಿ ಇವಿಷ್ಟು ಕೂಡ ಸಾಂಖ್ಯಮತ ನಿರಾಕರಣೆಯ ಮಾತುಗಳು ಅಂತ ಹೇಳಿಬಿಟ್ಟು, ಸಾಂಖ್ಯಮತ ನಿರಾಕರಣೆ ಮಾಡ್ತಿದ್ದಾರೆ ಅಂತೇಳಿ. ಅದಕ್ಕೆ ಹೇಳ್ತಾರೆ ಇದು ಸಮಯಪಾದ ಅಲ್ಲ ನಿರಾಕರಣೆ ಮಾಡಲಿಕ್ಕೆ, ಅದಕ್ಕೋಸ್ಕರ ಪಾದ ರಿಸರ್ವ್ ಇಟ್ಟಿದ್ದಾರೆ. ಒಂದು ಪಾದ ಯಾವುದದು ಅಲ್ಲಿ ಮಾಡೇ ಮಾಡ್ತಾರೆ, ನಾನು ಉಪತ್ತೇಶ ನಾನು ಮಾನಮ್ಮ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಸಮಯಪಾದದಲ್ಲಿ ಈ ವಿಷಯಕ್ಕೆ ಬರುತ್ತೆ, ಸಮಯಪಾದದಲ್ಲಿ ಬರಬೇಕಾದ್ರೆ ಸಾಂಖ್ಯಮತ ನಿರಾಕರಣೆ ಮಾಡಬೇಕಾದ್ರೆ ಅಕೇಶನ್ ಯಾವುದು, ಅದಕ್ಕೆ ಸಮಯಪಾದನೆ ಸರಿಯಾದ ಪ್ರಸಂಗ. ಅಲ್ಲಿ ಹೇಳ್ತಾ ಇದ್ದಾರೆ, ಇಲ್ಯಾಕೆ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಸರಿಯಲ್ಲ. ಭಗವಾನ್ ನಹಿ ಅಶಬ್ದತ್ವ ಪ್ರಧಾನೇ ಅಂಗೀಕರೋತ್ಯಸೌ. ಮತ್ತು ಅಶಬ್ದ ಅಂದ್ರೇನು, ಅವಾಚ್ಯ ಅಂತ ಹೇಳ್ತಾರಲ್ಲ, ಸಾಂಖ್ಯರಾಗಿ ಹೇಳೇ ಇಲ್ಲ ಖಂಡನೆ ಮಾಡಲಿಕ್ಕೆ. ಫಸ್ಟ್ ಆಫ್ ಆಲ್ ಇರಲೆವೆಂಟು, ಸೆಕೆಂಡ್ ಅದು ಕಾಂಟ್ರವರ್ಸಿಯಲ್ ಅಲ್ಲೇ ಇಲ್ಲ, ಆ ಮಾತು ಹೇಳೇ ಇಲ್ಲ ಅವರು. ಫಸ್ಟ್ ಹೇಳಿದ ಇದನ್ನು ಹೇಳಿದಾಗತ್ತೆ, ಎಲ್ಲ ದೋಷಗಳನ್ನು ತೋರಿಸಿದಾಗ ಎಲ್ಲರಿಗೂ ಅರ್ಥ ಆಯ್ತಾಗ ಎಷ್ಟು ತಪ್ಪು ತಿಳ್ಕೊಂಡಿದ್ವಿ ಅಂತೇಳಿ ಅರ್ಥ ಮಾಡ್ಕೊಂಡು. ಏನಾಹ ದುರ್ಮಾರ್ಗಾತ್ ಉದ್ಧತ್ಯ ಅಭಿನಿವೇಶಿತ ಸಮನ್ವಯೇ ಪ್ರತಿಜ್ಞಾತೆ ಶಬ್ದಗೋಚರತೈವಹಿ. ಸಮನ್ವಯ ಮಾಡಬೇಕು ಅಂತ ಹೇಳಿದ ಮೇಲೆ ಶಬ್ದಗಳನ್ನು ಸಮನ್ವಯ ಮಾಡಬೇಕು ಅಷ್ಟೇ ಹೊರತು ಮತಖಂಡನೆ ಪ್ರಶ್ನೆ ಬಂದಿಲ್ಲ. ಇಲ್ಲಿ ಅಪ್ರಸಕ್ತವಾದ ವಿಚಾರ ಮತ್ತು ಅಪ್ರಸಕ್ತವಾದ ಉತ್ತರ ಬೇರೆ ಜೊತೆಗೆ. ಅದಕ್ಕೆ ಅಪ್ರಸಕ್ತ ವಿಚಾರ ಆದರೂ ಕೂಡ ಒಳ್ಳೆಯದಾಗಿದ್ದರೆ ಪರವಾಗಿಲ್ಲ, ಅದು ವಿಚಾರ ಕೂಡ ಏನದು ಉತ್ತರನೂ ವ್ಯವಸ್ಥೆ ಅಪ್ರಸಕ್ತ, ಅದು ಅಪ್ರಸಕ್ತ, ಸರಿಯಲ್ಲ. ಕಥಂಚ ಲಕ್ಷಣವಾದಿ ಬ್ರೂಯಾದ್ ಬ್ರಹ್ಮ ಸಮನ್ವಯಂ ಯೋಸೌ. ಹಾಗಿದ್ದರೆ ನೀನು ಏನು ಹೇಳ್ತಿ, ಲಕ್ಷಣವಾದಿ ನೀನು ಅಂದರೆ ವಾಚ್ಯತ್ವ ಒಪ್ಪೋದಿಲ್ಲ, ಲಕ್ಷ್ಯತ್ವ ಒಪ್ತಿ ಅಂತ ಅರ್ಥ. ಬ್ರಹ್ಮನ ಹೇಗೆ ಸಮನ್ವಯ ಮಾಡ್ತೀನಿ ನೀನೀಗ? ಸಮನ್ವಯ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಒಂದು ವಸ್ತು ಪ್ರಧಾನ ವಸ್ತು ವಾಚ್ಯನಾಗಿದ್ದರೆ ಸಮನ್ವಯ ಮಾಡ್ಬೋದು, ವಾಚ್ಯನೇ ಅಲ್ಲದೆ ಇದ್ದವ್ರು ಏನು ಒಂದು ಹೊಂದಾಣಿಕೆ ಮಾಡೋದೀಗ? ಎಷ್ಟೊತ್ತು ಸ್ಕ್ರೂ ಹಾಕ್ಬೇಕು ಹೋಗ್ತಾರೆ, ಮ್ಯಾಚ್ ಆಗೋಲ್ಲ, ಏನು ಮಾಡ್ತೀವಿ, ಇನ್ನೂ ಟ್ರೈ ಮಾಡೋಕ್ಕೆ ಹೋಗಲ್ಲ, ರಾಗ ಅಂತ ಇಟ್ಬಿಡ್ತಾರೆ. ಯಾವಾಗ ರಿಸೀವ್ ಮಾಡೋದಿಲ್ಲ ಅದು ತಾಪು ಬಿಟ್ಬಿಡ್ತಾರೆ, ಮತ್ತೆ ಟ್ರೈ ಮಾಡಿದ್ರೆ ಕೂತ್ಕೊಂಡ್ರೆ ಏನಂತಾರೆ ಅವರಿಗೆ, ಅದೇ ಬಣ್ಣ ಸ್ವಲ್ಪ ಸೌತ್ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಹೊಂದಕ್ಕೆ ಸಾಧ್ಯವೇ ಇಲ್ಲದ ಮತ ಇದು. ಅಷ್ಟೊತ್ತು ಹೇಳಿದ್ದು ಅದೇ, ಈಗ ಅಲ್ಲ ಅಂತ ಹೇಳಿದ್ದು. ಯಾಕಲ್ಲ? ಸಮಯಪಾದ ಅಲ್ಲ ಇದು. ಸಮಯಪಾದದಲ್ಲಿ ಬರೋ ವಿಚಾರ ಇಲ್ಲಾಕೆ ಬರುತ್ತೆ ಅಂತ ಕೇಳಿದರು. ಜೊತೆಗೆ ನೀವು ಹೇಳ್ತಲ್ಲ ಅಗುಣ ಅಂತ ಒಪ್ಪೇ ಇಲ್ಲ ಫಸ್ಟ್ ಅವರು, ಪ್ರಕೃತಿ ನಿರ್ಗುಣ ಅಂತ ಕರೆದಿಲ್ಲ ಅವರು.
ಅದನ್ನು ಖಂಡನೆ ಮಾಡಬೇಕು. ಅದು ಕರೆದೇ ಖಂಡನೆ ಮಾಡೋದೇನು ಬಂತೀಗ? ಎರಡು ದೋಷ ಇದೆ. ಅದಕ್ಕೆ ಅವ್ರು ಹೇಳಿದ್ದು ಎಂದು ಕೂಡ ನರಾಕೃತ ಮತ್ತೆ ಹೇಳ್ತಾರೆ, ಭಗವಾನ್ ನತು ಹಿ ಅಶಬ್ದತ್ವಂ ಪ್ರಧಾನೇ ಅಂಗೀಕಾರ. ಅಶಬ್ದ ಅಂತ ಒಪ್ಪಿಯೂ ಇಲ್ಲ ಅವರು, ಮತ್ತು ಪ್ರಸಕ್ತಿನೂ ಇಲ್ಲ, ಅದು ಸರಿಯಲ್ಲ. ಜನ್ಮಾದಿ ಇದೆಲ್ಲ ಭಾಷ್ಯದಲ್ಲಿ ಯಾವುದು ಹೇಳೋದಿಲ್ಲ, ಸೂತ್ರಾರ್ಥ ಮಾತ್ರ ಹೇಳ್ತಾ ಹೋಗ್ಬಿಡ್ತಾರೆ. ಮಧ್ಯೆ ಸ್ವಲ್ಪ ಕ್ರಾಸ್ ರೆಫರೆನ್ಸ್ ಕೊಡ್ತಾರೆ ಅಷ್ಟೇ. ಏನಂತ? ಇಷ್ಟೇ, ಸರ್ವಶಬ್ದಾವಾಚ್ಯ ಲಕ್ಷಣಾಯುಕ್ತೇ, ಇಷ್ಟೇ ಬರೆದು ಬಿಡ್ತಾರೆ. ಅದಿಷ್ಟಕ್ಕೆ ಎಕ್ಸ್ಪ್ಲೇಷನ್ ಇದೆ. ಅದೇ ಅವರು ಕೇಳಿದ್ದು, ನಮಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿದ್ದೆ, ಅದಿಷ್ಟು ಬಿಡಿಸಿ ಹೇಳಿ. ಜನ್ಮಾದಿ ಕಾರಣೇ ಸಾಕ್ಷಾತ್ ಆಹ ದೇವ ಸಮನ್ವಯಂ ಉಕ್ತಂ, ಅದೆಲ್ಲ ಲಿಸ್ಟ್ ಮಾಡಬೇಕು. ಎಲ್ಲಿ ಏನು ಹೇಳಿದರು, ಇಲ್ಲೇನು ಹೇಳಿದರು, ಸ್ಪಷ್ಟೀಕರಣ ಹೇಗೆ ಬಂತು, ಅದಕ್ಕೆ ಅಧ್ಯಯನ ಅಂತ ಕರೀತಾರೆ. ಅಧ್ಯಯನ ಅಂದರೆ ಅದು ಬಂದ ಮಾತ್ರ ಹೇಳಿದ್ರೆ ಅಧ್ಯಯನ ಅಲ್ಲ, ಅದು ಎಲ್ಲದನ್ನು ಕಂಪೇರ್ ಮಾಡಬೇಕು. ಇಲ್ಲಿ ಅಲ್ಲಿ ಏನು ಹೇಳಿದೆ ಅಂತ ಹೇಳಿದರು, ಈಗ ಹೇಳಿದ್ರೆ ಏನು ಉಪಯೋಗ ಆಯ್ತು ಇದರಿಂದ, ಇಷ್ಟಾದ್ಮೇಲೆ ಮತ್ತೆ ನ್ಯಾಯವಿರಣೆ ಯಾತಕ್ಕೆ ಬೇಕಾಯ್ತಾಗಿದ್ದರೆ, ಅಣುಭಾಷೆ ಯಾತಕ್ಕೆ ಬೇಕು, ಪ್ರಶ್ನೆ ಹಾಕೋದು. ಒಂದೇ ಒಂದು ಅಧಿಕರಣ ತಗೊಂಡು ಅದು ಭಾಷ್ಯದಲ್ಲಿ ಹೇಗಿದೆ, ಅನುವ್ಯಾಖ್ಯಾನದಲ್ಲಿ ಹೇಗಿದೆ, ನ್ಯಾಯವಿರಣೆ ಆಗಿದೆ, ಅದು ಸಂಗ್ರಹ ಆಗಬೇಕು. ಅಷ್ಟು ನೋಡಿದಾಗ ಕರೆಕ್ಟ್ ಪಿಕ್ಚರ್ ಸಿಗ್ತದೆ. ಅದು ಸರಿಯಾಗಿ ಪರೀಕ್ಷೆ ಅಂದರೆ ಅದು. ಇವತ್ತು ಬರೀ ಸುಧಾ ಪರೀಕ್ಷೆ ಆದರೆ ಹೇಳಿದರೆ ಸುಧಾ ಪರೀಕ್ಷೆ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಆದರೆ ಏನಾಗಲಿಲ್ಲ, ಅದು ಪೂರ್ತಿ ಬ್ರಹ್ಮಸೂತ್ರದ ಸಮಗ್ರ ಅಧ್ಯಯನ ಆಗಲಿಲ್ಲ, ಸುಧಾದ ಸಮಗ್ರ ಅಧ್ಯಯನ ಆಯಿತು, ಇದಾಗಲಿಲ್ಲ. ಎಲ್ಲ ಸೇರಿದಾಗ ಓದು ಪರ್ಫೆಕ್ಟಾಗಿ ಬರುತ್ತೆ. ಕಥಂಚ ಲಕ್ಷಣಾವಾದಿ ಬ್ರೂಯಾತ್ ಬ್ರಹ್ಮ ಸಮನ್ವಯಂ. ಲಕ್ಷಣಾವಾದಿ ಅಂದರೆ ಅರ್ಥ ಏನಂದರೆ, ನೀವು ವಾಚ್ಯವೃತ್ತಿ ಒಪ್ಪೇ ಇಲ್ಲ ಅಂದಮೇಲೆ ಸಮನ್ವಯ ಮಾಡೋ ಪ್ರಶ್ನೆ ಬರಲೇ ಇಲ್ಲ ಅಂತೇಳಿ. ಯೋಸೌ ಶಬ್ದಸ್ಯ ಮುಖ್ಯಾರ್ಥ ತತ್ರೈವ ಸ್ಯಾತ್ ಸಮನ್ವಯ. ಶಬ್ದದ ಮುಖ್ಯಾರ್ಥದ ಸಮನ್ವಯ ಮಾಡ್ತಾರೋ, ಲಕ್ಷ್ಯಾರ್ಥ ಮುಖ್ಯಾರ್ಥನ ಅದು ಅಲ್ಲ, ಸೆಕೆಂಡರಿ ಮೀನಿಂಗ್ ಅಲ್ಲಿ ಸಮನ್ವಯ ಮಾಡ್ತಾರಾ? ಗಂಗಾ ಶಬ್ದಕ್ಕೆ ಅನಿವಾರ್ಯವಾಗಿದ್ದಕ್ಕೆ ಏನು ಮಾಡಿದರು, ತೀರ ಅಂತ ಅರ್ಥ ಮಾಡಿದರು ಅಷ್ಟೇ. ಬೇರೆ ಕಡೆ ಗಂಗಾ ಸ್ಥಾನದ ತೀರಸ್ಥಾನ ಅಂತ ಕರೀತಾರಾ? ಕರೆಯೋದಿಲ್ಲ. ಯಾಕೆ ಮುಖ್ಯಾರ್ಥನೇ ಎಲ್ಲೊಂದು ಅದನ್ನೇ ಹೇಳಬೇಕಾದ್ರೆ. ಮುಖ್ಯಾರ್ಥವಿಲ್ಲದ ಪದಾರ್ಥಕ್ಕೆ ಸಮನ್ವಯ ಮಾಡೋದು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಉಕ್ತಂ ತದೇವ ಜಿಜ್ಞಾಸ್ಯಂ. ಅವಕಾಶೋ ಅತ್ರ ನಿರ್ಗುಣೆ. ನಿರ್ಗುಣಕ್ಕೆ ಅವಕಾಶನೇ ಇಲ್ಲ, ಪ್ರಸಕ್ತಿನೇ ಇಲ್ಲ. ಆ ಪದ ಹೇಳೋದಕ್ಕೆ ಹೋಗಬೇಡಿ. ಕಥಂಚ ಅಸಂಭವಸ್ತಸ್ಯ ಮುಖ್ಯಾರ್ಥಸ್ಯ ನಿರಾಕೃತವು ತೇನ ಮಾನೇನ ಕೇನ ವಿಜ್ಞೇಯಂ ಅವಾಚ್ಯಾಜ್ಞೇಯ ನಿರ್ಗುಣಂ. ಕಥಂಚ ಅಸಂಭವಸ್ತಸ್ಯ ಮುಖ್ಯಾರ್ಥಸ್ಯ ನಿರಾಕೃತವು. ಅವನೇನಾಗಿದೆ, ಮುಖ್ಯಾರ್ಥ ನಿರಾಕರಣೆ ಮಾಡಿದ ಮೇಲೆ ಇನ್ನು ಬೇರೆ ಪ್ರಶ್ನೆ ಬರಲೇ ಇಲ್ಲ. ಅದಕ್ಕೆ ಮುಖ್ಯಾರ್ಥವೇ ಇಲ್ಲ ಅಂತ ಹೇಳಿದರೆ ಒಂದು ಶಬ್ದನೂ ವಾಚ್ಯ. ಇಲ್ಲಿ ಸಮನ್ವಯದ ಪರ್ಪಸ್ ಏನು ಅಂದರೆ, ಸರ್ವ ಶಬ್ದಗಳನ್ನ ಪರವತ್ತೆ ಸಮನ್ವಯ ಮಾಡಬೇಕು. ನಿಮ್ಮದೇನೋ ಒಂದು ಶಬ್ದನೂ ದೇವ್ರನ್ನ ಹೇಳೋದಿಲ್ಲ ಅಂಥೇಳಿ ಆ ಊರಿಗೆ ರಸ್ತೆನೇ ಇಲ್ಲ, ಹೇಗೆ ಹೋಗೋದು ಅಂತಾರಲ್ಲ ಹಾಗೀಗ. ಒಂದು ಕಡೆ ರಸ್ತೆ ಇಲ್ಲ ಅಂತ ಕರೆದ ಏನು ಮಾಡ್ತಾರೆ, ಅದಕ್ಕೆ ಮನೆಗೆ ಎಷ್ಟು ಚೆನ್ನಾಗಿ ಮಾಡಿ ಗೃಹ ಪ್ರವೇಶಕ್ಕೆ ಅಂದರೆ ಓಪನ್ ಮೇನ್ ಡೋರ್ ಕೂಡ ಓಪನ್ ಆಗೋದಿಲ್ಲ. ಎಲ್ಲಿ ಪ್ರವೇಶ ಮಾಡಬೇಕು ಅವನೀಗ, ಗೊತ್ತಾಯ್ತಾ? ಈ ರೀತಿ ಮಾತಾಡ್ತಾರೆ. ಅದು ಸರಿಯಲ್ಲ. ನಿರ್ಗುಣೆ, ಅವಕಾಶ ಬರಲೇ ಇಲ್ಲ. ಮುಂದೆ ಮಾನೇನ ಕೇನ ವಿಜ್ಞೇಯಂ, ಅದು ವಿಜ್ಞೇಯ ಅಲ್ಲ, ವಾಚ್ಯ ಅಲ್ಲ ಅಂದಮೇಲೆ ಯಾವ ಪ್ರಮಾಣ ಕೊಡ್ತೀಯ ಅದಕ್ಕೆ? ಈ ಕುರುಡ ಇರ್ತಾನೆ, ಅವನು ಯಾವ ರೀತಿ ರೂಪಜ್ಞಾನ ಹೇಳ್ಬೋದು? ಕುರುಡ ಅಂದಮೇಲೆ ಏನರ್ಥ? ಆ ರೂಪ ಕಾಣೋದಿಲ್ಲ, ಈ ರೂಪ ಕಾಣೋದಿಲ್ಲಲ್ಲ, ಏನೇನೂ ಕಾಣೋದಿಲ್ಲ ಅಂತ. ಅವಾಚ್ಯ ಅಂದರೆ ಯಾವ ಶಬ್ದನೂ ಹೇಳೋದಿಲ್ಲ ಅಂತ ಅರ್ಥ. ಅಂದಮೇಲೆ ಸಮನ್ವಯ ಮಾಡೋದೇನು ಬಂತೀಗ? ಅರ್ಥ ಆಯ್ತಾ? ಎಲ್ಲ ಮತಕ್ಕೆ ಎಷ್ಟು ಡಿಫ್ರೆನ್ಸ್ ಬಂತೀಗ? ಎಲ್ಲ ಶಬ್ದನೂ ದೇವ್ರನ್ನ ಹೇಳುತ್ತೆ ಅನ್ನೋ ಮತ ಇಲ್ಲಿ, ಒಂದು ಶಬ್ದನೂ ದೇವ್ರನ್ನ ಹೇಳೋದಲ್ಲ ಮತ ಇಲ್ಲಿ. ಪೂರ್ ಎಕ್ಸಾಕ್ಟ್ಲಿ ಏನವು? ಸೊ ಒಂದೊಂದು ಶಬ್ದನೂ ದೇವ್ರನ್ನ ಹೇಳುತ್ತೆ ಅಂದರೆ ಅರ್ಥ ಏನು? ಆ ಗುಣ ಹೇಳುತ್ತೆ ಅಂತ. ಪ್ರತಿಯೊಂದು ಶಬ್ದ, ಬೆಂಕಿ ಅದಕ್ಕೊಂದು ಗುಣ ಇದೆ, ನೀರು ಒಂದು ಗುಣ ಇದೆ. ದೇವರನ್ನು ಯಾವ ಶಬ್ದನೂ ಹೇಳೋದಿಲ್ಲ ಅಂದರೆ ಒಂದು ಗುಣನೂ ಇಲ್ಲ ಅಂತ ಆಯ್ತಲ್ಲ ಈಗ. ಅಂದರೆ ಕನಿಷ್ಠ ಅಸತ್ತಿಗೆ ಅದು ಅಸತ್ ಶಬ್ದ ವಾಚ್ಯತ್ವ ಆದರೂ ಇದೆ, ಕೊನೆಪಕ್ಷ ಅದು ಕೂಡ ಇಲ್ಲ. ಇದು ಹೇಗೆ ಸಾಧ್ಯ? ಇದೆಲ್ಲ ನೇರ ಅಟ್ಯಾಕ್ ಮಾಡಬೇಕು, ಬೇರೆ ಗ್ರೌಂಡ್ ಅಬೌಟ್ ಅಲ್ಲ. ಈ ಕಟ್ಕೊಂಡು ಹೀಗೆ ಮಾಡೋದು ಹೊಡೆದ್ಬಿಟ್ಟಿರ್ತೀವಿ, ಇವ್ರು ಹೀಗೆ ಆಟ ಕುತ್ಕೊಂಡ್ಬಿಟ್ಟು ಚುಚ್ಚಿ ಬಿಡ್ತಾನೆ ಅಷ್ಟೊತ್ತಿಗೆ. ಹೇಗೆ ಹೊಡೆದಿರ್ಬೇಕಾದ್ರೆ ಅವ್ನು ನೋಡೋಕ್ಕೆ ಸಾಧ್ಯ ಅಷ್ಟು ಫಾಸ್ಟಾಗಿ ಹೊಡೆದಿರ್ಬೇಕು. ಅದು ವಾಕ್ಯಾರ್ಥ. ಮಾತೆತ್ತಿರ ಡೈವರ್ಟ್ ಮಾಡಿಬಿಡ್ತಾರಲ್ಲ, ಹೀಗಾಗಿ ಅವರಿಗೂ ಸ್ಪಷ್ಟ ಆಗಲ್ಲ, ಇವರಿಗೂ ಸ್ಪಷ್ಟ ಆಗಲ್ಲ. ಮುಕ್ತಂ ತದೇವ ಜಿಜ್ಞಾಸ್ಯ ಸಾವಕಾಶೋತ್ರ ನಿರ್ಗುಣೆ. ಕಥಂಚ ಅಸಂಭವಸ್ತಸ್ಯ ಮುಖ್ಯಾರ್ಥಸ್ಯ ನಿರಾಕೃತೌ ಮಾನೇನ ಕೇನ ವಿಜ್ಞೇಯಂ ಅವಾಚ್ಯ ಅಜ್ಞೇಯ ನಿರ್ಗುಣಂ. ಮೂರು ದೋಷ ಇದೆ. ಅವಾಚ್ಯ ಅಂತ ಒಂದು ಪದ, ಅಜ್ಞೇಯ ಅಂತ ಒಂದು ಪದ, ನಿರ್ಗುಣ ಅನ್ನೋ ಪದ. ಗುಣ ಹೇಳ ಅಂತ ಹೋದರೆ ಗುಣ ಇಲ್ಲ, ತಿಳ್ಕೊಳ್ಳೋಕ್ಕೆ ಹೋದರೆ ವಸ್ತುವಿನೇ ತಿಳಿಯಲ್ಪಡಬೇಕೆ ಅದಕ್ಕಿಲ್ಲ, ಹೇಳೋದಕ್ಕೆ ಹೋದರೆ
ಮಾಡೋ ಶಬ್ದಗಳೇ ಇಲ್ಲ. ಇದ್ರ ಬಗ್ಗೆ ಭಾರಿ ಸೀರಿಯಸ್ ಡಿಸ್ಕಷನ್ ಮಾಡಿ. ಏನು ಡಿಸ್ಕಷನ್ ಮಾಡೋದು? ತಮಾಷೆ ಮಾಡ್ತಾರೆ ಕೆಲವರು. ಮಧ್ಯರಾತ್ರಿ, ಅಮಾವಾಸ್ಯೆ, ಮೋಡ ಕವಿದಿದೆ, ಒಂದು ಕರಿಬೇಕನ್ನು ಹುಡುಕ್ಬೇಕಾಗಿದೆ ಅವನು. ಅರ್ಥ ಆಯ್ತಾ? ಮೊದಲೇ ಅಮಾವಾಸ್ಯೆ, ರಾತ್ರಿ, ಅಮಾವಾಸ್ಯೆ ರಾತ್ರಿ ಥರ ಕೌಂಟ್ ಆಗೋದು, ರಾತ್ರಿ, ಅದು ಮಧ್ಯರಾತ್ರಿ ಬೇರೆ. ಕರಿಬೇಕನ್ನು ಒಬ್ಬ ಕುರುಡ ಹುಡುಕ್ಬೇಕು, ಅದು ಕೂಡ ಯಾವ ಅಟೆಂಪ್ಟ್ ಏನು ತರೋದಕ್ಕೆ. ಅರ್ಥ ಆಯ್ತಾ? ಆ ಸ್ಥಿತಿಯಲ್ಲಿದೆ. ಏನು ಹೇಳ್ತೀರಿ? ಅದು ಒಂದು ಸ್ಟೇಜಲ್ಲಾದರೂ ಅದಕ್ಕೆ ಚಾನ್ಸಸ್ ಇದೆಯಾ? ಅಮಾವಾಸ್ಯೆ ಆದರೆ ಬೆಳಕಿನ ಚಾನ್ಸೇ ಹೊರಟೋಯ್ತು. ಮತ್ತು ಮಧ್ಯರಾತ್ರಿ ಆದ್ದರಿಂದ ಸ್ವಲ್ಪ ಕಾಲ ಉಪಯೋಗ ಇಲ್ಲ, ತುಂಬ ಹೊತ್ತು ಕಾಯ್ಬೇಕು ಅದಕ್ಕೆ. ಮತ್ತು ಇವರು ಕುರುಡ ಬೇರೆ, ಸೂರ್ಯೋದಯ ಆದರೂ ಉಪಯೋಗ ಇಲ್ಲ ಇವರಿಗೆ. ಜೊತೆಗೆ ಕರಿಬೇಕು ಬೇರೆ, ಅದು ಇನ್ನೊಂದು ಪ್ಲಸ್. ಬಿಡಿ ಕೂಡ ಇಲ್ಲ. ಇವೆಲ್ಲ ತಮಾಷೆ ಹೇಳ್ತಾರೆ. ಒಬ್ಬ ಒಂದೇ ಸುತ ಇದ್ದಾನೆ, ಗೊತ್ತಾಯ್ತಾ? ಅವನು ಮರೀಚಿಕೆಯಲ್ಲಿ ಸ್ನಾನ ಮಾಡ್ದ, ಆಮೇಲೆ ಕೈಯಲ್ಲಿ ಶಶಶೃಂಗದ ಖಡ್ಗ ಹಿಡ್ಕೊಂಡ. ಏನು ಮಾಡಿದ ಕೊನೆಗೆ? ಎಲ್ಲಿ ಹೋದ? ಗಗನ ಕುಸುಮ ತಲ್ಲಕ್ಕೆ ರೆಡಿಯಾಗಿ ಹೋಗ್ತಿದ್ದಾರೆ. 4 ಸುಳ್ಳು, ಒಂದು ಸುಳ್ಳಲ್ಲ. ಯಾರೋ ಒಬ್ರು ಗಗನ ಕುಸುಮ ಅಂತ ಹೇಳಿದ್ರು ತಪ್ಪೆ. ಗಗನ ಕುಸುಮ ಯಾರಿಗೂ ಇಲ್ಲ. ಒಂದೇ ಪುತ್ರ ಬೇರೆ, ಗಗನ ಸುಖ ಬೇರೆ, ಶಶಿಷಾಢ ಬೇರೆ, ಒಂದು ಯಾವುದೆಲ್ಲರೂ ಅಸ್ತಿತ್ವನೇ ಇಲ್ಲ. ಆ ರೀತಿ ಅದಕ್ಕೆ ಒಂದು ತಮಾಷೆ ಶ್ಲೋಕ ಹೇಳ್ತಾರೆ. ಅಹೋ ವಂಧ್ಯಾಸುತೋ ಯಾತಿ ಯತಶೃಂಗ ಶಶಶೃಂಗ ಧನುರ್ಧರ. ಧನುಸ್ ಮಾಡಿದ್ದಾರೆ ಯಾವುದರಿಂದ? ಶಶವಿಷಾಢದಿಂದ. ಶಶಶೃಂಗ ಅಂದರೆ ವಿಷಾಣ, ಅದರಿಂದ ಧನುಸ್ ಮಾಡಿದ್ದಾರಂತೆ. ಶಶಿವಿಷಾಢದಿಂದ ಧನುಸ್ ಮಾಡಿದ್ದಾರಂತೆ. ಫಸ್ಟ್ ಕ್ಲಾಸ್ ವಂಧ್ಯಾಸುತ. ಇವನು ಸ್ನಾನ ಬೇರೆ ಮಾಡಿಬಿಟ್ಟಿದ್ದಾರೆ ಮಿರೇಜಲ್ಲಿ. ಮಿರೇಜಲ್ಲಿ ನೀರಿರುತ್ತಾ? ಇಲ್ಲ. ಆ ಸ್ನಾನ ಮಾಡಿಬಿಟ್ಟಿದ್ದಾನೆ. ಓಹೋ ವಂಧ್ಯಾಸುತ, ಏನು ವೈಭವ ನೋಡಿದಿರಾ ಅಂತ ಹೇಳ್ತಾನೆ. ಇಲ್ಲೇ ಇಲ್ಲ ವೈಭವ, ಯಾವುದೂ ಇಲ್ಲ. ಓಹೋ ವಂಧ್ಯಾಸುತೋ ಯಾತಿ ಶಶಶೃಂಗ ಧನುರ್ಧರ. ಮತ್ತೆ ಅಲಂಕಾರ ಮಾಡ್ಕೊಂಡಿದ್ದಾನೆ. ಗಗನ ಕುಸುಮಗಳೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಮೈ ತುಂಬ ಗಗನ ಕುಸುಮಗಳು ಹಾಕ್ಕೊಂಡ್ಬಿಟ್ಟಿದ್ದಾರೆ. ತಿಳಿತಾ? ನೀವು ನೋಡಿ, ಮೆರವಣಿಗೆ ಹೊಟ್ಟಿದ್ದ ನೋಡ್ತೀರಾ ಅಂತ ಹೇಳಿದರೆ ಆಗೋ ಹಾಗೆ. ಖಪುಷ್ಪಕೃತ ಶೇಖರ. ಖಪುಷ್ಪಕೃತ ಶೇಖರ ಅಂದರೆ ತಲೆ ಮೇಲೆಲ್ಲ ಇದು ಹಾಕ್ಕೊಂಡ್ಬಿಟ್ಟಿದ್ದಾರೆ. ಏನೋ ಗಗನ ಕುಸುಮಗಳು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇದು ಸ್ಥಿತಿ. ಜನ್ಮಾದಿ ಕಾರಣೇ ಸಾಕ್ಷಾತ್ ಅಂದರೆ ಇದರಲ್ಲಿ ಪ್ರತಿಯೊಂದು ದೋಷ ಇದೆ. ಒಟ್ಟಾಗಿ ದೋಷ ಅಲ್ಲ, ಪ್ರತಿಯೊಂದು ದೋಷ ಇದೆ. ಅಂದರೆ ಯಾವ ಆ್ಯಂಗಲಲ್ಲಿ ನೋಡಿದ್ರು ಕೂಡ ಅದು ಉತ್ತರ ಒಂದು ಯುಕ್ತಿ ಕೊಟ್ಟರೆ ಎಲ್ಲ ಯುಕ್ತಿಗಳು ಎಲ್ಲ ದೋಷ ಒಂದೇ. ಒಂದೊಂದಕ್ಕೆ ಒಂದು ಅನುಮಾನ ಅಲ್ಲ. ಒಂದು ಅನುಮಾನಕ್ಕೆ ಒಂದು ದೋಷ ಇದ್ದರೂ ತ್ಯಾಜ್ಯ. ಪ್ರತಿಜ್ಞಾ ದೋಷ, ಹೇತು ದೋಷ, ದೃಷ್ಟಾಂತ ದೋಷ, ಪ್ರತಿಯೊಂದು ದೋಷವೂ ಇದೆ. ಅದರಲ್ಲಿ ಸಾಧ್ಯ ವೈಕಲ್ಯ ಅದೂ ಇದೆ. ಮತ್ತೆ ಎಷ್ಟೆಷ್ಟು ದೋಷ ಇದೆಯೋ ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಒಂದು ಕೊಟ್ಟರೆ ಅವ್ರ ಪ್ರಕಾರದ ಅಲ್ಟಿಮೇಟ್ ಅನುಮಾನ. ಅರ್ಥ ಆಯ್ತಾ? ಅಲ್ಟಿಮೇಟ್ ದೋಷ ಸೇರ್ಕೊಂಡ್ಬಿಟ್ಟಿದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಯಾವುದು ಎಷ್ಟು ತಪ್ಪಿನ ಮಧ್ಯೆ ಜನ ಬದುಕ್ತಿದ್ರು. ಮಾನೇನ ಕೇನ ವಿಜ್ಞೇಯಂ ಅವಾಚ್ಯ ಅಜ್ಞೇಯ ನಿರ್ಗುಣಂ. ಪದ ನೆನ್ಪಿಟ್ಕೋಬೇಕು. ಅವಾಚ್ಯ ಅಜ್ಞೇಯ ನಿರ್ಗುಣ. ಹೇಳೋದಕ್ಕೆ ಬರೋದಿಲ್ಲ ಅವಾಚ್ಯ, ತಿಳ್ಕೊಳೋಕೆ ಬರೋದಿಲ್ಲ ಅಜ್ಞೇಯ, ಗುಣ ಹೇಳೋದಕ್ಕೂ ಗುಣವೂ ಇಲ್ಲ. ಯಾವ ರೀತಿ ಹೇಳೋದು? ಅದಕ್ಕೆ ಆ ಶ್ಲೋಕ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅಮೇಯಂ ಚೇನ್ನ ಶಾಸ್ತ್ರಸ್ಯ ತತ್ರ ವೃತ್ತಿ. ಅವನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಪ್ರಮಾಣ ಯಾಕೆ ಕೊಡೋಕ್ಕೆ ಹೋಗ್ತೀರಿ? ಹಾಗಿದ್ರೆ ಪ್ರಮಾಣ ಕೊಡೋಕ್ಕೆ ಹೋಗಬಾರ್ದು. ಅನುಭವ ವೇದ್ಯ ಅನ್ನೋದು. ಅನುಭವ ವೇದ್ಯ ಆಗಲೇ ಬರೋದಿಲ್ಲ ಅವನು. ಯಾತಕ್ಕೆ? ವೇದ್ಯವಾದ ಅಂಶ ಇಲ್ಲೇ ಇಲ್ಲ ಅವನು. ಫಸ್ಟ್ ಆಫ್ ಆಲ್ ನಿರ್ಗುಣ. ಉಳಿದವರಿಗೆಷ್ಟೋ ಇವನಿಗೂ ಅಷ್ಟೇ ತಿಳಿಯೋದು. ಇವನಲ್ಲಿ ಗುಣ ಇಲ್ಲ ಅಂಬೋದು, ಇವನಲ್ಲೂ ಗುಣ ಇಲ್ಲ, ಅವನಿಗೆ ತಿಳಿಯೋದಿಲ್ಲ. ಗುಣ ಬೇರೆ ತಿಳಿಯೋ ಚಾನ್ಸೇ ಇಲ್ಲ. ಹೀಗಾಗಿದೆ. ತಸ್ಮಾತ್ ಶಾಸ್ತ್ರೇಣ ಜಿಜ್ಞಾಸ್ಯಂ ಅಸ್ಮದೀಯಂ ಗುಣಾರ್ಣವಂ. ಅದಕ್ಕೆ ನಾವೇನು ಹೇಳ್ತೇವೆ? ಗುಣಾರ್ಣವ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಗುಣಾರ್ಣವನ ಸುಜರೋಧ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವ. ಎಲ್ಲಿದೆ? ದ್ವಾದಶೋತ್ರ ಗುಣಾರ್ಣವ. ಆ ಪದ ಯಾತಕ್ಕೆ ಹೇಳಿದ್ರು ನೀವು ಗೊತ್ತಾಗುತ್ತೆ. ಈ ಧ್ವನಿ ವ್ಯಾಖ್ಯಾನದ ಹಿಂದೂ ಮುಂದೆ ಸೇರಿಸಿಬಿಟ್ರೆ ದ್ವಾದಶೋತ್ರ ಏನಾಯ್ತು? ಈಗ ಬ್ರಹ್ಮಸೂತ್ರ ಭಾಷ್ಯ ಆಗುತ್ತೆ. ಗೊತ್ತಾಯ್ತಾ? ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಮೇಲೆ ಪದ ನೋಡಬೇಕು. ಒಂದೂ ಗುಣ ಇಲ್ಲ ಅಂತ ಹೇಳೋ ನೀನೆಲ್ಲಿ ವಸ್ತುಸ್ಥಿತಿ? ಸಮುದ್ರಲ್ಲೂ ಒಂದು ಹನಿ ನೀರಿಲ್ಲ, ಹೀಗಾಯ್ತಷ್ಟೆ. ಇನ್ನೂ ಹೇಳೋ ಸಮುದ್ರ ಒಂದು ಹನಿ ನೀರು ಕೂಡ ಇಲ್ಲ. ಸಾಧ್ಯನಾ? ಎಷ್ಟೇ ನಿಗಡಿದ ಸಮುದ್ರ ಆಗೋದೇ ಇಲ್ಲ. ಅದು ಸಮುದ್ರ ಆಗ್ಬೇಕಾದ್ರೆ ಜನ ನಿಧಿ ತುಂಬಿರಬೇಕದು. ಆ ಥರ ಆಯಿತು. ಅದಕ್ಕೆ ಗುಣಾರ್ಣವನಾದ ಪರಮಾತ್ಮನನ್ನು ನಿರ್ಗುಣ ಅಂತ ಕರೆದು ಬಿಟ್ಟು ಅದಕ್ಕೆ ಯಾವ ಶಾಸ್ತ್ರದ ಆಧಾರ ಕೊಡ್ತೀನಿ ನೀನೀಗ? ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಕ್ಲಿಯರಾಗಿ ಗೊತ್ತಾಗುತ್ತೆ. ವಾಸುದೇವ ಅದು ಸ್ತೋತ್ರದೆ. ಮತ್ತೆ ವಾಸುದೇವಾಖ್ಯ ಮದ್ವಂದ್ವಂ ಪರಂ ಬ್ರಹ್ಮ ಅಖಿಲೋತ್ತಮಂ
ವಿಜ್ಞೇಯ ವಾಚ್ಯಲಕ್ಷ್ಯತ್ವ ಪೂರ್ವಾಶೇಷ ವಿಶೇಷತಃ ನಿರ್ಗತಂ ತಮಸೋ ವಾಚೋ ಯತಿ ತಸ್ಯಾದಗೋಚರಂ ಅಸ್ತು ತನ್ಮಾ ವದೇದ್ವಾದಿ ನ ಚ ಅಸ್ಮತ್ ಶಾಸ್ತ್ರಂತು ತತ್. ಅದಕ್ಕೆ ವಾಸುದೇವಾಖ್ಯಂ ಅದ್ವಂದ್ವಂ. ನಮ್ಮ ದೇವರಿದ್ದಾನೆ ವಾಸುದೇವ. ಆ ಪದ ಯಾತಕ್ಕೆ ಉಪಯೋಗಿಸಿದ್ರು ಅಂದರೆ ಮುಕ್ತಿ ಕೊಡೋ ರೂಪ. ವಾಸುದೇವನ ಒಪ್ತಿ ಹೋದ್ರೆ ಮುಕ್ತಿನೇ ಇಲ್ಲ ನಿನಗೆ, ಹಾಗಾಗಿಬಿಡುತ್ತೆ ಅಂತ ಹೇಳ್ತಾರೆ. ಇವತ್ತು ಕೀ ಹೋಲ್ಡರ್ ಇಲ್ಲ ಅಂತ ಅಷ್ಟು ಏನು ಮಾಡೋಕೆ ಕಾಯ್ತಾ ಕೊಡಬೇಕು. ಕೀ ಹೋಲ್ಡರ್ ಇಲ್ಲ ಅಂದ್ಬಿಟ್ರೆ ಅವ್ನು ಕೀ ತರೋವರೆಗೆ ಏನೂ ಮಾಡೋಂಗಿಲ್ಲ. ವಾಸುದೇವ ರೂಪದಿಂದನೇ ಮುಕ್ತಿ ಕೊಡೋದಾದ್ದರಿಂದ ನೀನು ಗುಣ ಇಲ್ಲ ವಾಸುದೇವ ಅಂದರೆ ಏನರ್ಥ? ಸರ್ವತ್ರ ವಸತಿ ಇತಿ ವಾಸು. ಆಮೇಲೆ ಕ್ರೀಡಾದಿ ಗುಣ ವಿಶಿಷ್ಟ ದೇವ ವಾಸುಶ್ಚಾಸೋ ದೇವಶ್ಚ ವಾಸುದೇವ. ಅವನಿಗೇನಾಯ್ತು ಈಗ? ಎಲ್ಲ ಕಡೆ ಇರೋದು, ಎಲ್ಲ ಗುಣದಿಂದ ಕೂಡಿರೋದು ಅಂತ ಅವನಿಗೆ ಹೆಸರು. ನೀವು ಹೇಳ್ತಿರೋದೇನೋ ಒಂದು ಗುಣ ಇಲ್ಲ ನೋಡಿದ್ರೆ ನೀವು ಹೇಳ್ತೀರಿ, ಅವ್ನಿಗೆ ಜ್ಞೇಯ ಕೂಡ ಅಲ್ಲ ಅಂತ ಹೇಳ್ತೀರಿ. ಸೊ ವಾಸುದೇವನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅಂದಮೇಲೆ ನಿಮಗೆ ಮುಕ್ತಿಯೂ ಇಲ್ಲ ಅಂತ ಸೂಚನೆ ಆದರೆ. ಬ್ರಹ್ಮ ಅಖಿಲ ಉತ್ತಮಂ, ಪರಮಾತ್ಮ ಏನಾಗಿದ್ದಾನೆ? ಅದ್ವಂದ್ವಂ ಏಕಮೇವ ಅದ್ವಿತೀಯಂ ಪರಂ ಪೂರ್ಣಂ ಗುಣಪೂರ್ಣಂ. ವಿಜ್ಞೇಯ ವಾಚ್ಯ ಲಕ್ಷ್ಯತ್ವ ಪೂರ್ವ ಅಶೇಷ ವಿಶೇಷತಃ. ನಿಮಗೆ ಅವಾಚ್ಯ ಅಜ್ಞೇಯ ನಿರ್ಗುಣ, ನಮಗೆ ಹಾಗಲ್ಲ. ವಿಜ್ಞೇಯ ಮತ್ತು ವಾಚ್ಯ ಲಕ್ಷ್ಯತ್ವ ಪೂರ್ವ ಅಶೇಷ ವಿಶೇಷತಃ. ಯಾವ ರೀತಿ ಬೇಕಾದ್ರೂ ದೇವ್ರ ಬಗ್ಗೆ ಹೇಳ್ಬೋದು ನಾವು. ಇಷ್ಟಾದರೂ ಪೂರ್ತಿ ಹೇಳೋಕ್ಕಾಗಲ್ಲ, ಅದು ಸರಿ. ದೇವ್ರನ್ನ ಹೇಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಏನಾಗುತ್ತೆ ನಮಗೆ? ಅಷ್ಟು ಅವಕಾಶ ಇದೆ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಕಾಶದಲ್ಲಿ ಎಷ್ಟು ದೊಡ್ಡ ಫ್ಲೋರ್ ಬೇಕಾದ್ರೂ ಹಾಕ್ಬೋದು, ಹಾಕ್ಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? 100 ಬಂದುಬಿಟ್ಟು 2020 ಎಷ್ಟು ಕಟ್ಬೋದು ಅಂತ ಕಟ್ಟಿಬಿಡೋದು. ಆ ಕಡೆ ಈ ಕಡೆ ಜಾಗ ಇಲ್ಲ, ಮೇಲೆ ಹೋಗ್ತೀನಿ, ಅದು ಎಷ್ಟು ಕಟ್ಬೋದು ಅವನೀಗ? ಮತ್ತು ಆಮೇಲೆ ಇದೇ ಬಿದ್ದು ಹೋಗ್ಬಿಡುತ್ತೆ. ಆದ್ದರಿಂದ ನಮ್ಮದು ಹಾಗಲ್ಲ. ಫೌಂಡೇಶನ್ ಸಿಕ್ಕಾಬಟ್ಟಿ ಫೌಂಡೇಶನ್ ನಮ್ಮಲ್ಲಿ ಕಟ್ಟಕ್ಕೆ ಪದಾರ್ಥನೇ ಇಲ್ಲ, ಅಷ್ಟು ದೊಡ್ಡದು. ಎಷ್ಟು ದೊಡ್ಡ ಸೈಟ್ ಅಂತ ಕೇಳಿದರೆ ಅದನ್ನು ನಾವು ಯಾವ ರೀತಿಯಲ್ಲೂ ಉಪಯೋಗಿಸೋಕ್ಕೆ ಸಾಧ್ಯ ಇಲ್ಲ. ಯಾವ ದೃಷ್ಟಿಯಿಂದ? ನಾವು ಮನೆ ಕಟ್ಲಕ್ಕೆ ಹೊರಟೆ, ಅದಕ್ಕೆ ಏನು ಮಾಡ್ತೀವಿ? ಈಗ ನಮ್ಮ ವಾಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ಕೋತೇವೆ ಹೊರತು ಎಲ್ಲದಕ್ಕೆ ಕಟ್ಲಕ್ಕೆ ಹೋಗೋದಿಲ್ಲ. ನಮ್ಮ ಚಳುವಳಿಕೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ಕೋತೇವೆ ಹೊರತು ಬೇರೆ ಅಲ್ಲ. ಮೊದಲು ದೊಡ್ಡ ಮನೆ ಕಟ್ಟಿರ್ತಾರೆ, ಕೊನೆಗೇನಾಗುತ್ತೆ? ಯಾವುದೋ ಕಾರಣಕ್ಕೆಲ್ಲ ಎಲ್ಲರೂ ಡಿಸ್ಪರ್ಸ್ ಆಗೋಗ್ಬಿಡ್ತಾರೆ. ಅವಾಗೇನು ಮಾಡ್ತಾರೆ? ಆ ಮನೆ ಮಾರ್ತಾರೆ. ಕಾರಣ ಏನು ಗೊತ್ತಾ? ಮೇಂಟೈನ್ ಮಾಡೋಕ್ಕೂ ಆಗಲ್ಲ, ನಮಗೆ ಕಸ ಗುಡಿಸೋಕ್ಕೂ ಆಗಲ್ಲ. ಏನು ಮಾಡ್ಬೇಕು ಅದಕ್ಕೆ? ಎಷ್ಟು ಚಿಕ್ಕದಾದ್ರೆ ಅಷ್ಟು ಚಿಕ್ಕದು ಆಸೆ. ಇದ್ರ ಮನೇಲಿ ಓಡಾಡಿ ಇಲ್ಲಿಂದ ಅಲ್ಲಿ ಹೋಲೋಕ್ಕೂ ಬರೋದಿಲ್ಲ, ಆ ಸ್ಥಿತಿ ಬಂದಿರ್ತಾರೆ. ಅದು ನಮ್ಮ ಸ್ಥಿತಿ ಹಾಗೆ. ಆಕಾಶ ಏನೋ ದೊಡ್ಡದೆ, ಮನೇನೋ ದೊಡ್ಡದೆ, ಬಟ್ ಉಪಯೋಗಿಸೋ ಶಕ್ತಿ ನಮಗಿಲ್ಲ. ಆ ರೀತಿ ನಮ್ಮ ಶಾಸ್ತ್ರ ಅಷ್ಟು ದೊಡ್ಡದಿದೆ, ಪರಮಾತ್ಮ ಹಾಗಿದ್ದಾನೆ. ಸಮಸ್ತ ಶಾಸ್ತ್ರ ಬಂದರೂ ದೇವರನ್ನ ಏನೂ ತಿಳ್ಕೊಳ್ಳೋಕೆ ಬರೋದಿಲ್ಲ. ಇದು ಏನು ಶಾಸ್ತ್ರ ತಿಳ್ಕೊಳ್ಳೋಕೆ ಇವನಿಗೆ ಆಗ್ತಾಯಿಲ್ಲ ಫಸ್ಟ್. ಹೀಗಾಗಿ ಅರ್ಥ ಆಯ್ತಾ? ಲಕ್ಷ್ಯ ಹೇಳಿದ್ದೇನೀಗ. ಲಕ್ಷ್ಯಿಸಲ್ಪಡುವಿಕೆ. ಲಕ್ಷ್ಯ ಯಾವುದು? ಗಂಗಾಯಾಮ್ ಘೋಷ ಅಂತ ಲಕ್ಷ್ಯ ಯಾವುದು? ಯಾವುದು? ತೀರ. ಅದಕ್ಕೇನಂತಾರೆ? ಲಕ್ಷ್ಯತ್ವ ಅಂದರೆ ಏನು? ಅಷ್ಟೇ. ಲಕ್ಷ್ಯತ್ವ ಯಾವುದರಲ್ಲಿದೆ ಈಗ? ತೀರದಲ್ಲಿ ಅಷ್ಟೇ. ಲಕ್ಷ್ಯತ್ವ ಹೊಂದಿರೋ ತೀರನೇ. ಅರ್ಥ ಆಯ್ತಾ? ತೀರ ಲಕ್ಷ್ಯವಾಯಿತು, ಲಕ್ಷ್ಯತ್ವವನ್ನು ಹೊಂದಿದ್ದಾಯಿತು ಅಂತ ಅರ್ಥ. ಹಾಂ, ಯಾವ್ದು? ಪೂರ್ವಪಕ್ಷ ಆಗಾಗತ್ತೆ. ಪೂರ್ತಿ ನಮ್ಮದೇ ಸಿದ್ಧಾಂತ ಅದು. ಗೊತ್ತಾಯ್ತಾ? ಸಿದ್ಧಾಂತ ಅದು ಪೂರ್ಣ ಸಿದ್ಧಾಂತ. ಅದು ಒಂದೂ ಒಪ್ಪಿಲ್ಲ ಪೂರ್ವಪಕ್ಷಿಗಳಾದ್ರೆ. ಗೊತ್ತಾಯ್ತಾ? ಮುಂದೆ ನೋಡಿ, ಅವಾಚ್ಯಂ. ಅದಕ್ಕೆ ಅರ್ಥ ಹೇಳ್ತಾರೆ. ನಿರ್ಗತಂ ಮನಸಃ ಮನಸ್ಸೋ ವಾಚೋ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅವ್ರು ಕೊಡೋ ಪ್ರಮಾಣ ಅದನ್ನು ಹೇಳ್ತಾರೆ. ಆ ಅರ್ಥ ಬರಲ್ಲ ಅದಕ್ಕೆ. ನಿರ್ಗತಂ ಮನಸೋ ವಾಚೋ ಯದಿ ತತ್ಸ್ಯಾದ್ ಅಗೋಚರ ಅಸ್ತು ತನ್ಮಾ ವದೇದ್ವಾದಿ ನ ಚ ಅಸ್ಮತ್ ಶಾಸ್ತ್ರಗಂತು ತತ್. ಅಷ್ಟೆಲ್ಲ ಹೇಳೋದಾದ್ರೆ ಒಂದು ಕೆಲಸ ಮಾಡು, ನೀನು ಹೇಳ್ಕೊಂಡು ಹೋಗೋದು. ನಮ್ಮ ಮುಂದೆ ಹೇಳಕ್ಕೆ ಬರಬೇಡ. ಯಾಕೆ? ಕೆಲವು ಇರ್ತಾರೆ ತೊಗೊಳೋರಿರ್ತಾರೆ, ಮಯ ತೊಗೊಂಡು ಹೋಗು, ನಾವು ಈರುಳ್ಳಿ ತೊಗೊಳೋದಿಲ್ಲ ಅಂತೀವಲ್ಲ. ಹಾಗೆ ಅವ್ನು ಫ್ರೀ ಅರ್ಧ ಕೊಡ್ತೀವಿ, ಅರ್ಧ ಬೇರೆ ಕೊಡ್ತೀರಿ ಅಂತಾರೆ. ಹೇಳ್ತೀವಿ ಅವಾಗ ಫ್ರೀ ಕೊಟ್ಟರು ಬೇಡ ಅಂತ ಹೇಳ್ತೀವಿ. ಯಾಕೆ? ಅದಕ್ಕೆ ನಿಮ್ಮ ಶಾಸ್ತ್ರ, ನಿಮ್ಮ ಬ್ರಹ್ಮ ಇದೆಯಲ್ಲಪ್ಪ, ಅದು ನೀನೇ ಇಟ್ಕೊ, ನಮ್ಮ ಮುಂದೆಲ್ಲ ತಗೊಳಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ತೊಗೊಂಡು ಏನು ಮಾಡೋದು ನಾವೀಗ? ಅವಾಚ್ಯಂ ವಾಚ್ಯಮಿತ್ಯುಕ್ತ ಕಿಮಿತಿ ಉನ್ಮತ್ತವನ್ಮೃಷ. ಅವಾಚ್ಯದ ಬಗ್ಗೆ ಜಿಜ್ಞಾಸೆ ಮಾಡೋಣ ಬರ್ರಿ ಅಂತ ಕರೆದ್ರೆ ಅವಾಚ್ಯ ಬಗ್ಗೆ ಜಿಜ್ಞಾಸೆ ಮಾಡೋದು ಏನು ಬಂತು? ಯಾಕೆ? ಜಿಜ್ಞಾಸೆಗೆ ಸ್ಕೋಪೇ ಇಲ್ಲ ಅದು. ಆದ್ದರಿಂದ ಸರಿಯಲ್ಲ.
ಇತಿವತ್ ತನ್ಮೃಷ ಅಸ್ಮತ್ಶಾಸ್ತ್ರಸ್ಯ ಶೌರ್ಯಾಯ ಯತತೆ ಸೋಕ್ತಿ ದೂಷಕಃ. ಈ ದೃಷ್ಟಿಯಿಂದ ಏನು ಮಾಡಿದ್ದೆ, ನಮ್ಮ ಶಾಸ್ತ್ರವನ್ನು ಕದ್ದಿದ್ದೀರಿ ನೀವೀಗ. ಅರ್ಥ ಏನದಕ್ಕೆ, ನಮ್ಮ ಶಾಸ್ತ್ರ ತೊಗೊಂಡಿದ್ದೀರಿ, ಅದು ಅರ್ಥ ಬಿಡ್ತಾ ಇದ್ದೀರಿ, ಅದು ಕಳ್ತನ ಆಯಿತು. ಅರ್ಥ ಬಿಡ್ತಾ ಇದ್ದೀರಿ, ಅದು ತೊಗೊಂಡ್ಬಿಟ್ಟಿದ್ದೀರಿ, ಅದರಿಂದ ಸರಿಯಲ್ಲ. ಅದು ನಿಮ್ಮ ಅಡ್ವಾಂಟೇಜ್ಗೋಸ್ಕರ ಶಾಸ್ತ್ರ ತೊಗೊಂಡಿದ್ದೆ ಹೊರತು ಯಾವುದಕ್ಕಲ್ಲ, ಅದು ಅದರಿಂದ ಉಪಯೋಗ ಪಡೀಲಿಕ್ಕಲ್ಲ, ಅದನ್ನು ಮಿಸ್ಯೂಸ್ ಮಾಡೋಕ್ಕೋಸ್ಕರ. ಇವತ್ತು ಉದಾಹರಣೆಗೆ ಊಟ ಮಾಡ್ತಿರ್ತಾರೆ, ಸರಿ ಮೆಲ್ಲ ಕ್ಯಾರಿಯರ್ ಹಾಕಲಿಕ್ಕೆ ಶುರು ಮಾಡಿದ್ರೆ ಏನಾಗ್ತದ್ರೆ ಹೋಗ್ತಾ ಇರುತ್ತೆ. ಹಾಗೆ ಅದು ಒಬ್ಬರಿಗೆ ಬಡಿಸಿದ್ರು ಉಗಿಯೋದಿಲ್ಲ, ದೂರಾದ್ರೆ ಸಪ್ಲೈ ಹಾಗೆ ಕಳ್ತನ. ಹೊಟ್ಟೆ ಊಟಕ್ಕೆ ಕರೆದಿರೋದು ಊಟ ಮಾಡ್ಕೊಂಡು ಹೋಗುತ್ತೇನೆ, ಕ್ಯಾರಿಯರ್ ತೊಗೊಂಡು ಬಾ ಅಂತ ಕರೆದಿಲ್ಲ. ಇದನ್ನು ಸೇರಿಸ್ಬೇಕಷ್ಟೇ, ಕ್ಯಾರಿಯರ್ ತರ ಕೊಡೋದು ಸೇರಿಸ್ಬೇಕಷ್ಟೇ. ಮಾಡ್ತೀರಿ ಅದನ್ನು, ಅಂಡರ್ಸ್ಟುಡ್, ಮತ್ತೆ ಹೇಳಬೇಕಾಗಿಲ್ಲ. ನಮ್ಮ ಶಾಸ್ತ್ರ ಕದ್ದಾಗಿದೆ. ಅಸ್ಮಶಾಸ್ತ್ರಸ್ಯ ಚೌರ್ಯಾಯ ಯತತೆ ಸೋಕ್ತಿ ದೂಷಕಃ. ನಿನ್ನ ಮಾತಿನಿಂದನೇ ಕೆಡಿಸ್ತಾ ಇದ್ದೀಯ, ಅದನ್ನು ಶಾಸ್ತ್ರ ಅಂತ ಕರಿತೀಯ. ಶಾಸ್ತ್ರ ಅದ್ರ ಬೆನಿಫಿಟ್ ನಾಲ್ಕು ಗೊತ್ತು ಇದ್ದರೆ ಓದಕ್ಕೆ ಹೋಗ್ತಾರೆ. ಅವ್ರು ಏನು ಹೇಳಿದ್ರು ಸಾರದ ಹಾಗಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಯಾವಾಗ ಕಲಿಯೋದು ಯಾವಾಗ ಇವನು ಈಗ ಬಿಡಿ ಗೊತ್ತಾ, ಅರ್ಥ ಆಗ್ತಾ ಇಲ್ಲ, ಅದಲ್ಲ ಅಂತ ಅರ್ಥ ಆದರೆ ಬೆಳೀತಾ ಹೋಗ್ತಾ ಇತ್ತು. ನಿರಾಕರಣೆ ಮಾಡ್ತಾ ಕೂತು ಏನಾಗ್ತಾನೋ ಅವನು ಮೊದಲಿಗಿಂತ ಹೋಪ್ಲೆಸ್ ಆಗಿಬಿಡ್ತಾನೆ. ಹಾಗಾಗಬಾರ್ದು. ಜನ್ಮಾದಿ ಕಾರಣಂ ಯತ್ತತ್ ಸಾಕ್ಷಾತ್ ನಾರಾಯಣ ಅಭಿಧಂ ವದಂತಿ ಶ್ರುತಯೋ ಬ್ರಹ್ಮ ಶಾಸ್ತ್ರಂಚೈತ ತದರ್ಥ. ಸಾರಾಂಶ ಇಷ್ಟು. ನಮ್ಮ ಪ್ರಕಾರ ಶಾಸ್ತ್ರದ ಉದ್ದೇಶ ಏನಪ್ಪ, ದೇವ್ರನ್ನ ಹೇಳೋದು. ದೇವರು ಯಾರು? ಜನ್ಮಾದಿ ಕಾರಣಂ, ಜಗಜ್ಜನ್ಮಾದಿ ಕಾರಣಂ. ಸಾಕ್ಷಾತ್ ನಾರಾಯಣಾಭಿಧಂ, ನಾರಾಯಣನ ಹೆಸರನ್ನು ಹೊಂದಿದ್ದಾನೆ. ವದಂತಿ ಶ್ರುತ, ಇಂಥ ಪರಮಾತ್ಮರ ಬಗ್ಗೆ ವೇದಗಳು ಹೇಳ್ತಾ ಇವೆ. ಅವನೇ ಬ್ರಹ್ಮ. ಶಾಸ್ತ್ರಂಚ ಏತತ್ ತದರ್ಥ, ಅದು ಶಾಸ್ತ್ರ ಯೋನಿತ್ವ. ಜನ್ಮಾದ್ಯಸ್ಯಾತ ಬಂತು, ಅಥಾತ್ವ ಜಿಜ್ಞಾಸ ಬಂತು, ಅವನ್ನು ಎಷ್ಟು ಬಂದು 4 ಸೂತ್ರಾರ್ಥ ಕೂಡ ಸೇರಿಸಿದರು. ಇದರಲ್ಲಿ ಒಂದು ನಿಮ್ಗೆ ಹೊಂದೋದಿಲ್ಲ, ಒಂದು ನಿಮ್ಗೆ ಹೊಂದೋದೇ ಇಲ್ಲ. ಪ್ರವೃತ್ತಂ ಶಾಸ್ತ್ರಂ ವದಂತಂ ಉನ್ಮತ್ತಂ ಸರ್ವಶಬ್ದ ಪ್ರವೃತ್ತಂ ಎಲ್ಲೈತದೆ. ಪ್ರವೃತ್ತಸ್ತು ಅವಾಚ್ಯಂ ತೇ ನೈವಂ ಬ್ರೂಯಾಹ ಕಥಂಚನ ಸರ್ವಶಬ್ದೈರವಾಚ್ಯಂ ತದುಕ್ತ್ವಾ ತದ್ವಿಷಯಂ ಪುನಃ. ಸರ್ವಶಬ್ದ ಅವಾಚ್ಯ ಅಂತ ಹೇಳಿಬಿಟ್ಟು ಶಾಸ್ತ್ರ ತುಂಬ ಅವನ ವಿಷಯನೇ ಅಂತ ಹೇಳಿದರೆ ಏನು ಹೇಳಬೇಕು ಅದಕ್ಕೆ? ಸರಿಯಲ್ಲ. ಶಾಸ್ತ್ರಂ ವದಂತ ಮುನ್ವತ್ತಂ ಕಥಂ ಲೋಕೋ ನವಾರಯೇ. ಈ ರೀತಿ ಹೇಳ್ತಕ್ಕಂಥ ವ್ಯಕ್ತಿನ ಯಾಕೆ ಜನರು ತಡ್ಕೊಂಡಿದ್ದಾರೆ? ತಡಿಬೇಕಲ್ಲ. ಸಾಮಾನ್ಯವಾಗಿ ಕಳ್ಳತನ ಮಾಡೋಣ ತಕ್ಷಣ ಏನು ಮಾಡ್ತಾರೆ ಅದರ ನೋಡಿ, ಕಳ್ಳ ಹಿಡೀರಿ ಅಂತ ಹೇಳೋದಿಲ್ಲ ತಕ್ಷಣವೇ. ವಾರಯೇ ಕಳ್ಳತನ ಮಾಡೋದು ತಪ್ಪಿಸ್ತಾರೆ, ಹೌದಲ್ಲೋ? ಅಥವಾ ಶತ್ರುಗಳು ಮನೆಯಾಗಿದ್ದರೂ ಕೂಡ ಏನು ಮಾಡೋದಿಲ್ಲ ಅವರು. ಆ ಕಾಲಕ್ಕೆ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅದು. ಏನಂತ, ಇದನ್ನು ನಾವು ಇದು ಮಾಡಬೇಕು. ಅವ್ರು ಶತ್ರು ಆಗಿದ್ರು ಇವತ್ತು ನಾಳೆ ನಮ್ಮನೆಗೆ, ಇವತ್ತು ಅಲ್ಲಿ ಹೋದ್ರೆ ನಮ್ಮ ಮನೆ ಬರ್ತಾನೆ ನಾಳೆ ಅಂತ ಅನಿಸುತ್ತಲ್ಲ, ಆ ಥರ. ಶಾಸ್ತ್ರಂ ಮಾವದು ಮಾ ವಿಜಾನೀಹಿ, ಈ ಶಾಸ್ತ್ರ ಹೇಳಬೇಡ, ತಿಳ್ಕೊಳ್ಳೋದಕ್ಕೆ ಹೋಗಬೇಡ. ತ್ಯಜ ಅಸ್ಮಶಾಸ್ತ್ರ ಚೋರತಾಂ, ನಮ್ಮ ಶಾಸ್ತ್ರವನ್ನು ಕದಿಯೋ ಕೆಲಸನ ಬಿಟ್ಟುಬಿಡು. ವಯಂ ತ್ವಾಂ ಶ್ರುತಿಯುಕ್ತಿಭ್ಯಾಂ ಬದ್ಧ್ವಾ ಅಸ್ಮಶಾಸ್ತ್ರ ಮಂಜಸ ವಿಚಾರಯಾಮಃ ಶ್ರುತಿಭಿ ಯುಕ್ತಿಭಿಶ್ಚೈವ ಸಾದರಂ. ನಾವೇನು ಮಾಡ್ತಿದ್ದೇವೆ? ವಯಂ ತ್ವಾಂ ಶ್ರುತಿಯುಕ್ತಿಭ್ಯಾಂ ಬದ್ಧ್ವಾ, ಶ್ರುತಿ ಒಂದು ಕಡೆ, ಯುಕ್ತಿಗಳು ಒಂದು ಕಡೆಗೆ, ಅದರಿಂದ ಕಟ್ಟಿ ಹಾಕಿಬಿಟ್ಟು ಅಸ್ಮಶಾಸ್ತ್ರ ಮಂಜಸ, ನಮ್ಮ ಶಾಸ್ತ್ರವನ್ನು ವಿಚಾರಯಾಮಃ. ಅಥಾತೋ ಬ್ರಹ್ಮಜಿಜ್ಞಾಸ ಅಂದರೆ ವಿಚಾರ, ಬ್ರಹ್ಮಜಿಜ್ಞಾಸವನ್ನು ಮಾಡ್ತೇವೆ. ಶ್ರುತಿಭಿ ಯುಕ್ತಿಭಿಶ್ಚೈವ, ಅಂದರೆ ನಾವು ಶ್ರುತಿಯುಕ್ತಿ ನೀವು ಕಟ್ಟಾಕಿದ್ದೀವಿ, ನೀವು ಉತ್ತರ ಕೊಡೋಕ್ಕೆ ಬರ್ತಾ ಇಲ್ಲ, ನಾವು ತೊಗೊಂಡಿದ್ದೇವೆ, ಅದೇನಾಗ್ತಾ ಇದೆ? ಶಾಸ್ತ್ರ ಅರ್ಥ ಹೊರಗೆ ಹಾಕ್ತಾ ಇದೆ, ಅರ್ಥ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇತಿ ಸಾಧಾರಂ, ಇದಕ್ಕೆ ಆಧಾರ ಬೇಕು, ಇದು ಹೊರಸಾಗ್ತಿರಲಿಲ್ಲ. ಇಷ್ಟು ಹೇಳಿಬಿಟ್ಟು ಅದ್ಭುತತ್ವಾದ ವಾಚ್ಯಂ ತತ್ ಅತರ್ಕ್ಯಾಜ್ಞೇಯಮೇವ ಚ ಅನಂತಗುಣಪೂರ್ಣತ್ವಾತ್ ಇತ್ಯೂದೇ ಪೈಂಗಿನಾಂ ಶ್ರುತಿ. ಅದಕ್ಕೆ ಶ್ರುತಿ ತಾನೇ ಅರ್ಥ ಹೇಳಿದ್ದಾರೆ, ಅವೆಲ್ಲ ಏನೋ ಮಾಡ್ತಾ ಇಲ್ಲ. ನಿರ್ಗುಣ ಅನ್ನೋ ವಾಕ್ಯ ನೀವು ಶ್ರುತಿ ವಾಕ್ಯ ಕೊಟ್ಟರೆ ನಾವು ಈ ಪೈಂಗಿ ಶ್ರುತಿ ಹೇಳ್ತಾ ಇದ್ದೀವಿ. ಅದ್ಭುತತ್ವಾದ ವಾಚ್ಯಂ, ಪರಮಾತ್ಮ ಎಷ್ಟು ಅದ್ಭುತ ಅಂದರೆ ಅಂಥ ವಸ್ತು ಇನ್ನೊಂದಿದ್ರೆ ಏನು ಮಾಡ್ಬೋದಾಗಿತ್ತು, ಅದರಂತೆ ಇದೆ ಅಂತ ಹೇಳ್ಬೋದಾಗಿತ್ತು ಕೊನೆ ಪಕ್ಷ. ಅಂಥ ವಸ್ತು ಯಾವುದೂ ಇಲ್ಲ, ಅದರಿಂದಾಗಿಯೇ ಅವಾಚ್ಯ ಅಂದರೆ ಬಿಯಾಂಡ್ ಎಕ್ಸ್ಪ್ರೆಷನ್. ಇನ್ಎಕ್ಸ್ಪ್ರೆಸಿಬಲ್ ಅಂದ್ರೇನು? ವಾಚ್ಯನೇ ಅಲ್ಲ. ಬಿಯಾಂಡ್ ಎಕ್ಸ್ಪ್ರೆಷನ್ ಅಂದ್ರೇನು? ಪೂರ್ತಿ ಹೇಳೋದಕ್ಕಾಗೋದಿಲ್ಲ, ವೆರಿ ಸಿಂಪಲ್. ಮತ್ತು ಅವಾಚ್ಯಂ ಅದಕ್ಕೆ ಅದ್ಭುತವಾದ್ದರಿಂದನೇ ಅವಾಚ್ಯ, ಅದ್ಭುತವಾದ್ದರಿಂದನೇ ಅತರ್ಕ್ಯ, ಅದ್ಭುತವಾದ್ದರಿಂದನೇ ಅಜ್ಞೇಯ, ಮತ್ತು ಆದರೆ ಅನಂತ ಗುಣಪೂರ್ಣ. ಇತ್ಯೂದೇ ಪೈಂಗಿನಾಂ ಶ್ರುತಿ. ಆ ಶ್ರುತಿನೇ ಅರ್ಥ ಹೇಳ್ಬಿಟ್ಟಿದೆ. ಮೇಲೊಂದು ವಾಕ್ಯ ಕೊಟ್ಟು ಕೆಳಗೆ ನೋಟ್ ಕೊಟ್ಟರೆ ಹಾಗೋ ಹಾಗೆ
ಆ ನೋಟ್ ಬರೆದವನೇ ನೋಟ್ ಕೊಟ್ಟಾಗ ಆ ನೋಟ್ ಸಮೇತ ಓದ್ಕೋಬೇಕೆ ಹೊರತು ಏನು ಮಾಡಿಕೊಡೋದು, ನೋಟ್ ಬಿಟ್ಟು ಓದಬಾರ್ದು. ಆ ಅರ್ಥದಲ್ಲಿ ಸಮಸ್ಯೆ ಇಲ್ಲ. ಐಗ್ಯನಾಂಶತಿ ಅಬ್ರಿವೇಷನ್ಸ್ ಕೊಟ್ಟಿರ್ತಾರಲ್ಲ ಸಾಮಾನ್ಯ ದೊಡ್ಡ ದೊಡ್ಡ ಪುಸ್ತಕಗಳಿಗೆಲ್ಲ ತುಂಬ ಸರಿ ಕೋಟ್ ಮಾಡಬೇಕಾಗತ್ತೆ. ಹಾಗೆಲ್ಲ ಪ್ರತಿ ಸರ್ತಾರೆ ಬ್ರಹ್ಮಸೂತ್ರ ಬ್ರ ಪ್ಲಸ್ ಸು ಇಷ್ಟು ಹಾಕಿಬಿಡ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಬೃ ಭಾ ಬೃಹದ್ ಭಾಷ್ಯ, ಸು ಭಾ ಸೂತ್ರ ಭಾಷ್ಯ. ಅದಕ್ಕೇನು ಮಾಡ್ತಾರೆ ಅವರು, ಅವ್ರ ಪ್ರಕಾರ ಬೇರೆ ಯಾರು ಅಡ್ಕೊಂಡಿರ್ತಾರೆ, ಆಗಬಾರ್ದು ಅಂತೇಳಿ ತಮ್ಮ ಪುಸ್ತಕದಲ್ಲಿ ಕೊಡ್ತಾರೆ. ನಮ್ಮ ಅರ್ಥದಲ್ಲಿ ಇಟ್ಕೊಂಡಿದ್ದೀರ, ನಮ್ಮ ಅರ್ಥದಲ್ಲಿ ಇದು ಯೋಚನೆ ಇಲ್ಲ. ಬೇರೆಯವ್ರು ತಮ್ಮ ಅದನ್ನು ಬೇರೆ ಉಪಯೋಗಿಸ್ತಿರ್ಬೋದು, ಬಟ್ ನಮ್ಮ ಪುಸ್ತಕ ಓದ್ಬೇಕಾದ್ರೆ ಏನು ಅರ್ಥ ಮಾಡ್ಕೋಬೇಕು, ಇದು ಗೈಡೆನ್ಸಲ್ಲೇ ಉಪಯೋಗಿಸ್ಬೇಕೇ ಹೊರತು ಬೇರೆ ಉಪಯೋಗಿಸ್ಬಾರ್ದು. ನಮ್ಮ ಅರ್ಥ ಅದು ಅದಕ್ಕೆ. ಗೊತ್ತಾಯ್ತಾ? ಯಾವ ಸಮಸ್ಯೆ ಬರಲೇ ಇಲ್ಲ. ನೋಡಿ, ಕ್ಯಾಪಿಟಲ್ ಎ ಬೇರೆ ಅರ್ಥ, ಸ್ಮಾಲ್ ಎ ಬೇರೆ ಅರ್ಥ. ಫಿಸಿಕ್ಸ್ನಲ್ಲಿ ಸ್ಮಾಲ್ ಎಮ್ಮಿ ಬೇರೆ ಅರ್ಥ, ಎಮ್ ಕ್ಯಾಪಿಟಲ್ಗೆ ಅರ್ಥ ಬೇರೆ, ಸ್ಮಾಲ್ಗೆ ಇದು ಬೇರೆ. ಇದು ಮಾಸ್ ಆಗಿಬಿಡುತ್ತೆ, ಅದು ಮಾಸ್ ಆಗಿ ಮೊಮೆಂಟಮ್ ಆಗುತ್ತೆ, ಆ್ಯಕ್ಸಲರೇಷನ್ ಆಗಬೇಕು. ಇವೆಲ್ಲ ಅರ್ಥ ಮಾಡ್ಕೊಂಡು ಅವ್ರದ್ದು ಅದು ನಾವು ಚೇಂಜ್ ಮಾಡೋಂಗಿಲ್ಲ. ನೀವು ಫಿಸಿಕ್ಸ್ ಓದ್ಬೇಕು ಅದನ್ನೇ ಓದು, ಬೇರೆ ದಾರಿ ಇಲ್ಲ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಅದೇ ಅರ್ಥ ಹೇಳಿದ ಮೇಲೆ ನೀವೇನು ಮಾಡೋಕ್ಕೆ ಬರುತ್ತೆ ಈಗ? ಇವೆಲ್ಲ ಪ್ರತಿಯೊಂದು ಮಾತು ಹೇಳಬೇಕಾದ್ರೂ ಎದುರಿಗೆ ಕುರ್ಸ್ಕೊಂಡು ಮಾತಾಡಿದರೆ ಹೇಗೋ ಹಾಗೆ ಹೇಳ್ತಾ ಇದ್ದಾರೆ. ನೋಡು ಹೀಗಿದೆ ನೋಡು ಅಂತೇಳಿ ಇಷ್ಟ ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಬರೋದೇ ಇಲ್ಲ. ಅದು ಅಧಿಕರಣೆ ಮುಗಿದೋಯ್ತು. ಅವಾಚ ಹೇಳಲಿಕ್ಕೆ ಬರೋದಿಲ್ಲ, ತಿಳ್ಲಿಕ್ಕೆ ಬರೋದಿಲ್ಲಲ್ಲ, ಹೇಳಲಿಕ್ಕೆ ಬರೋದಿಲ್ಲ ಅದ್ರ ಬಗ್ಗೆ. ಮತ್ತು ಯಾಕೆ ಹೇಳಕ್ಕೆ ಬಂದಿರಿ ನೀವೀಗ? ಹೇಳಕ್ಕೆ ಬರೋದು ಬಸ್ ಯಾಕೆ ಹೇಳಕ್ಕೆ ಬಂದಿದ್ದೀರಿ ನೀವೀಗ? ಅರ್ಥ ಆಯ್ತಾ? ತೋರಿಸ್ತೀನಿ ಹೇಳ್ಕೊಂಡು ಆಮೇಲೆ ತೆಗೆದು ಏನಿಲ್ಲೇ ಇಲ್ಲ. ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಇವರಿಗೆ? ಓಡ್ಕೊತ ಬಂದಿರ್ತಾರೆ ತೋರಿಸ್ತೇನೆ ಅಂತೇಳಿ. ಏನು ಮಾಡ್ತಾರಾಗ? ಸಿಟ್ಟು ಬರುತ್ತಾ ಇಲ್ಲ? ಬರೀ ಕೈ ಹಾಗಾಯ್ತಲ್ಲ, ಏನು ಪ್ರಯೋಜನ? ಅವಾಚ್ಯದ ಬಗ್ಗೆ ಹೇಳ್ತೀನಿ ಅಂತ ವಿಷಯ ಅವಾಚ್ಯ. ಮತ್ತು ಯಾಕೆ ಹೇಳ್ತೀನಿ? ಅದಕ್ಕೆ ಯಾರು ಬರೋದೇ ಇಲ್ಲ. ಸಾಕಲ್ಲೇನ ಅವಾಚ್ಯ ಅವಾಗ ಬರ್ತಾರೆ. ಆ ಪದದ ಅರ್ಥ ವ್ಯತ್ಯಾಸ. ಆ ಪದ ಯಾರು ಉಪಯೋಗಿಸ್ತಾ ಇಲ್ಲ ಮುಂಚೆ. ಸಾಕಲ್ಲೇನ ಅನ್ನೋ ಪದನ ಯೋಚನೆ ಮಾಡೋಕ್ಕೂ ಹೋಗಲಿಲ್ಲ ಯಾರು ಕೂಡ. ಎರಡೇ ಹಿಡ್ಕೊಂಡ್ಬಿಟ್ರು, ಇಲ್ಲ ಗುಣಪೂರ್ಣ ಇಲ್ಲ ದೋಷ ಅಷ್ಟೇ ಹೊರತು ಇದ್ರ ಅದು ಒಪ್ಪಾರು ಇದ್ರ ಒಪ್ಪಾರು. ಸಾಕಲ್ಲೇನ ಪದ ಸೇರಿಸಿದಾಗ ಇಮ್ಮಿಡಿಯೇಟಾಗಿ ಏನಾಯ್ತದ ಸಾಲ್ವ್ ಆಯ್ತದೆ ಪ್ರಾಬ್ಲಮ್. ಆ ರೀತಿ ಮಾಡಿದ್ದು ವಿಶೇಷ ಆಚಾರ್ಯ. ಹೊಡಿಲೇ ಇಲ್ಲ, ಎಲ್ಲೆಲ್ಲೋ ಪದ ಇಟ್ಟು ಇಲ್ಲಿ ಅರ್ಥ ಮಾಡಿಕೊಳ್ಳೋಕೆ ಹೋಗಲೇ ಇಲ್ಲ. ಈಗ ಎರಡು ಕಾರಣ. ಒಂದು ಕಾರಣ ಕೆಲವರಿಗೆ ತಿಳುವಳಿಕೆ ಇಲ್ಲ, ಕೆಲವರಿಗೆ ಹೇಳೋ ಮನಸ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಬೇಕಿರಲಿಲ್ಲ. ಆದ್ದರಿಂದ ನಾವು ಏನು ಮಾಡಿದರು, ಇನ್ನೊಂದು ಪದ ಬಿಟ್ಟುಬಿಟ್ರು ಅವರು. ಎಸ್ ಇದು ಅಥವಾ ಅದು ಅಷ್ಟೇ, ವಾಚ್ಯ ಅವಾಚ್ಯ ಅಷ್ಟೇ ಹೊರತು ಸಾಕದೇನೋ ಪದ ಉಪಯೋಗಿಸ್ಬಿಟ್ರೆ ಪ್ರಾಬ್ಲಮ್ ಬರುತ್ತೆ ಅಂಥೇಳಿ ಅವ್ರಿಗೆ ಯಾರು ಗೊತ್ತಿಲ್ಲದೆ ಫಾಲೋ ಮಾಡ್ತಿದ್ರು ಒಪ್ಕೊಂಡ್ಬಿಟ್ರು ಅವರೆಲ್ಲ. ಕರೆಕ್ಟ್ ಅಂತ ಒಪ್ಕೊಂಡ್ಬಿಟ್ರು. ಯಾರು ಹಠದಿಂದ ಹೇಳಿರಲಿಲ್ಲ ಅದು ಒಪ್ಕೊಂಡಿಲ್ಲ. ಯಾಕೆ? ಅವ್ರ ಉದ್ದೇಶ ಒಪ್ಕೊಳ್ಳೋದಾಗಿರಲೇ ಇಲ್ಲ. ಆದ್ದರಿಂದ ಅವ್ರಿಗೆ ಬೇಡ ಅಂತ ಹೇಳಿದ್ರೆ ಅವ್ನು ಏನೋ ಕಾರಣ ಕೂಡ ಅವಾಯ್ಡ್ ಮಾಡ್ತಾನೆ ಇರ್ತಾನೆ. ಹಾಗೆ ಮಾಡಿದ್ರು. ಅದಕ್ಕೆ ಶಾಸ್ತ್ರ ಹೊರಟಿರೋದು ಅವರಿಗೋಸ್ಕರ ಅಲ್ಲ ಅಂತ ಹೇಳ್ಬಿಟ್ಟು. ರೂಪದ ವರ್ಣನೆ ಮಾಡೋಕ್ಕೆ ಕೂತು ಕುರುಡನಿಗೆ ಕ್ಯಾಂಡಿಡೇಟ್ ಅಲ್ಲ. ಅವರಿಗೆ ರೂಪದ ವರ್ಣನೆ ಮಾಡಬೇಕಾದ್ರೆ ಯಾರು ಕೂತಿರ್ಬೇಕಲ್ಲಿ? ಸಂಗೀತ ಕೇಳಬೇಕಾದ್ರೆ ಯಾರು ಕೂತಿರ್ಬೇಕು? ಕಿವಿ ಇರೋನು ಕೂತಿರ್ಬೇಕು. ಶಾಸ್ತ್ರಕ್ಕೆ ಬುದ್ಧಿ ಇರೋನು ಕೂತಿರ್ಬೇಕು ಅಂತ ಏನ. ವಿಚಾರ ಮಾಡಬೇಕು ಅಂದರೆ ವಿಚಾರ ಮಾಡೋಕ್ಕೆ ಏನು ಬೇಕು? ಬುದ್ಧಿ ಬೇಕು. ಅದಕ್ಕೆ ಬುದ್ಧಿ ಉಪಯೋಗ. ಅದಕ್ಕೆ ಬುದ್ಧಿ ಸರಿ ಇರಬೇಕು. ಯಾವಾಗ ಪರ್ವರ್ಟೆಡ್ ಆಗಬಾರ್ದು. ಪರ್ವರ್ಟ್ ಆಗಿಬಿಟ್ರೆ ಕೆಟ್ಟೋಗ್ತದೆ. ಈಗ ಅರ್ಥ ಆಯ್ತು, ಎಲ್ಲ ಓದಿನ ಅರ್ಥ ಆಗುತ್ತೆ. ಇದಿಷ್ಟು ಹೇಳಿ ಅದಕ್ಕೆ ಸೂತ್ರಾರ್ಥ ಅಂತ ಕರೆದು ಇಷ್ಟೆಲ್ಲ ಇದೆ ಅಂತ ಹೇಳೋದಕ್ಕೋಸ್ಕರ ಸೂತ್ರಾರ್ಥ ಅಂತ ಕರೆದು. ಈ ಅಧಿಕರಣೆ ಮುಗಿದೋಯ್ತು. ಈಗ ಇಷ್ಟೇಕರಣ. ನಾಳೆ ಆನಂದಮಯ ಅಧಿಕರಣ. ನಾಳೆ ಪಾಠ ಇರೋದಿಲ್ಲ. ನಾಳೆ ಊರಲ್ಲಿರೋದಿಲ್ಲ, ಪಾಠ ಇರೋದಿಲ್ಲ. ನಾಳೆ ಮಾಡಬೇಕು. ಒಂದು ದಿವಸ ಅಷ್ಟು ನಾಡಿದ್ದಿರ. ಓಂ ಹಾಂ ಹೌದು. ವಾಚ್ಯ ಅಲ್ಲ. ಮತ್ತು ವಾಚ್ಯ ಅಲ್ಲನ್ನು ಹೇಳೋಕ್ಕೆ ಯಾಕೆ ಬಂದೈತೆ ನಮ್ಮ ಪ್ರಶ್ನೆ. ಅರ್ಥ ಈಗ ಬೇಡ, ಅದು ನಮ್ಗೆ ಅರ್ಥ ಆಗಲ್ಲ. ಊಟಕ್ಕೆ ಕೂತಾಗಿದ್ದು ತಿನ್ನಕ್ಕಲ್ಲ, ಪಾಲನೆ ಕೂತವ್ನಿ ತಿನ್ನಕ್ಕಲ್ಲ ಅಂದರೆ ಎಷ್ಟಿಟ್ಟು ಬರುತ್ತೆ ಯೋಚನೆ ಮಾಡಿ. ಯಾಕೆ ಎಲೆ ತುಂಬ ಹಾಕಿದ್ದಾನೆ, ಬೇರೆ ಜಾಗನೇ ಇಲ್ಲ. ಇದು ತಿನ್ನಬೇಡಿ ಅಂತ ಹೇಳ್ತಾ ಹೋಗಿಬಿಟ್ರೆ ಅದೇನು ಮಾಡಬೇಕು? ವಿಚಾರ ಹಾಗೆ. ಇದು ಭಕ್ತಿ, ಅದು ಭಕ್ತಿಗೆ ಬರಬೇಕು. ಭಕ್ತಿಗೆ ಗುಣ ಇಲ್ಲದೆ ಹೋದರೆ ಭಕ್ತಿ ಯಾಕೆ ಬರುತ್ತೆ? ನಿರ್ಗುಣದಲ್ಲಿ ಭಕ್ತಿ ಬರುತ್ತೆ. ಯಾವ ಗುಣ ಇಲ್ಲ, ಕೈ ಮುಗಿದ್ರೆ ಯಾಕೆ ಕೈ ಮುಗಿತಾನೆ?
ಯಾರೇ ಯಾವ ದೇವರು ಅಂತ ಕಲ್ಲು ಯಾವ ದೇವರು ಹೇಳೋದಿಲ್ಲ, ಕೈ ಮುಗಿಬಿಡ್ತಾನೆ. ಈ ಕಲ್ಲಿನಲ್ಲೇ ನರಸಿಂಹದೇವರು ಇದ್ದಾರೆ, ಅವರ ಕೈ ಮುಗಿತಾನೆ. ಅರ್ಥ ಆಯ್ತಾ? ಈ ದೃಷ್ಟಿಯಿಂದ ಆ ಮಾತು ಹೇಳಬಾರ್ದು ಅಂತ ಹೇಳಿ. ಅದೇ ನಿಮ್ಗೆ ಉತ್ತರ ಯಾವುದು ತಿನ್ನಕ್ಕೆ ಬರೋದಿಲ್ಲ ಬಡಿಸಿದ್ರೆ ಹತ್ತಕ್ಕೆ ಅಂತ ಕೇಳ್ತಾರೋ ಇಲ್ವಾ? ಅಷ್ಟೇ, ಒಂದಾರು ಬರೋದಿಲ್ಲ ಬೇರೆ ಪಕ್ಷ. ಯಾವ್ಯಾವುದು ತಿನ್ನಕ್ಕೆ ಬರೋದಿಲ್ಲ ಹಾಗೆ ಹಾಕಿದ್ದಾನೆ. ಕೆಲವು ದ್ರವ ಪದಾರ್ಥದಲ್ಲಿ ಬಾಲ್ಡಲ್ಲಿ ಹಾಕಿದ್ದಾನೆ, ಗಟ್ಟಿ ಪದಾರ್ಥ ಕಬ್ಬಿಣಕ್ಕಿಂತ ಗಟ್ಟಿ ಇದೆ, ಯಾರು ತಿಂತಾರೆ ಅದನ್ನು? ಹಾಗಾಯ್ತು. ಅದು ವಿಚಾರಕ್ಕೆ ಏನು ಉಪಯೋಗ ಆಯಿತು ನಿಮ್ಮದ್ರಿಂದ? ಏನು ಉಪಯೋಗ ಆಗಲೇ ಇಲ್ವಲ್ಲ. ನಮ್ದು ಹಾಗಲ್ಲ, ಬೇಕಾದಷ್ಟಿದೆ, ನೀವು ಹಿಡಿದಷ್ಟು ತಿನ್ನಿ ಅಷ್ಟು, ತೋರಿಸಿ ಅಷ್ಟು ನೋಡಿ ಹೇಗಿದೆ ಅದು. ಬಟ್ ಎಲ್ಲ ನಿಮ್ಗೆ ಯಾಕೆ ಪಡಿಸ್ತಾ ಇಲ್ಲ? ಅದು ತಿನ್ನಕ್ಕಾಗೋದಿಲ್ಲ. ಆಸೆಗೆ ಅಕಸ್ಮಾತ್ ಕೇಳ್ಬೋದು ಅಂತ ತಿಳ್ಕೊಬೇಡ, ಅದು ತಿನ್ನಕ್ಕೆ ಬರೋದಿಲ್ಲ. ಆಯ್ತು ತಿಂತೀರಾ? ಹಾಕ್ತೀವಿ, ತಿಂತಾ ಹೋಗಿ. ಹಾಗೆ ಎಂಜಿನ್ ಬಿಡೋದ್ರ ಬದಲು ಏನು ಮಾಡ್ಬೋದು? ಎಷ್ಟು ಇನ್ನು ಸಾಕು ಅನ್ನೋರಿಗೆ ಹಾಕ್ತೀವಿ, ಆಯಿತಾ? ಅಷ್ಟೇ.